ಶಿವಮೊಗ್ಗ ಬಸವ ಕೇಂದ್ರದ ಅಂತರ್ಜಾಲದಲ್ಲಿ ಚಿಂತನ ಕಾರ್ತಿಕ 2020ರಲ್ಲಿ ಅಲ್ಲಮ ಪ್ರಭುದೇವರ ಅನುಭವ ಮಾಲಿಕೆಯ 3ನೇ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಶಿವಮೊಗ್ಗ ಅಕ್ಕನ ಬಳಗದ ಸದಸ್ಯರಿಂದ ಗುರುಕರಣ ತ್ರಿವಿಧಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣ ವಾದಿ ತ್ರೈಮಲದೋಳ್ಳಿ ರಾಸಕನೇ ಎನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರುವರ್ಯ ನೀನೆನಗೆ ಕೃಪೆಯಾಗು. ಸಾಧ್ಯ ಸದ್ಭಕ್ತರ್ಗೆ ವೇದ್ಯಾಲಿಂಗೈಕ್ಯರ್ಗೆ ವೇದ್ಯ ಸತ್ಪ್ರಮಥ ಗಣನಿಕರವೆಲ್ಲ ಕಾರಾಧ್ಯ ನೀನೆನಗೆ ಕೃಪೆಯಾಗು. ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿಗೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದೆನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದೆರಗಿರ್ಪೆ ನಡಿಗೆ ಕೃಪೆಯಾಗು. ಶಿವನ ಸನ್ನಿಧಿಯರ್ಗೆ ಭವ ಮರಣವಿಲ್ಲೆಂದು ತವೆ ನಿನ್ನ ಪಾದ ಸನ್ನಿಧಿಯ ಬಯಸಿ ಬಂದವನೆನಗೆ ಗುರುವೇ ಕೃಪೆಯಾಗು. ಗಂಟೆಯ ಪಿಡಿದೋರ್ವ ಟೆಂಟಣಿ ಸಲುನಾದ ಮುಂಟಲ್ಲದುಳಿದು ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ವೀಣಾನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀಂ ನುಡಿಸಿದಂತೆ ನಾ ಮಾಡದೆ ನುಡಿವೇ ಕೃಪೆಯಾಗು. ಈಗ ವಚನ ಪ್ರಾರ್ಥನೆ ಸಾಣೇಹಳ್ಳಿ ಶ್ರೀ ಶಿವಕುಮಾರ ಸ್ವಾಮಿ ಕಲಾ ಸಂಘದ ಗಾಯಕರಿಂದ. ಕಾಲುಗಳೆರಡು ಗಾಲಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು 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 ತುಂಬಿದ ಬಣ
ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸಕರಿಗೆ ಪೂಜ್ಯ ಸ್ವಾಮೀಜಿಯವರಿಗೆ ಹಾಗೂ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇಂದಿನ ಉಪನ್ಯಾಸದ ವಿಷಯ ಚಾಮರಸನ ಅಲ್ಲಮ ಪ್ರಭುದೇವ. ಈ ವಿಷಯದ ಬಗ್ಗೆ ಉಪನ್ಯಾಸ ನೀಡುವವರು ಡಾಕ್ಟರ್ ಎ.ಜಿ. ಗೋಪಾಲಕೃಷ್ಣ ಕೊಳ್ತಾಯರ್ರವರು. ಇವರು ಮೂಲತಃ ಅಂದಗಾರು ಗ್ರಾಮದವರಾಗಿದ್ದು ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕರ್ತವ್ಯ ನಿರ್ವಹಿಸಿ ಇದೀಗ ನಿವೃತ್ತರಾಗಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕಮ್ಮಟಗಳಲ್ಲಿ ತಜ್ಞರಾಗಿ ಭಾಗವಹಿಸುವ ಶ್ರೀಯುತರು ಪ್ರಸಕ್ತ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯದಲ್ಲಿ ಅನುವಾದಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ಅನೇಕ ಅಂಕಣ ಬರಹಗಳು, ಲೇಖನಗಳು, ಕಥೆ, ಹಾಸ್ಯ ಲೇಖನಗಳು ಪ್ರಕಟವಾಗಿವೆ. ಇವರ ಅನೇಕ ರೇಡಿಯೋ ನಾಟಕಗಳು ಕೂಡ ಪ್ರಸಾರವಾಗಿವೆ. ಇವರು ರಂಗಭೂಮಿಯಲ್ಲಿ ನಾಟಕ ರಚನಾಕಾರರಾಗಿ, ನಟರಾಗಿ, ನಿರ್ದೇಶಕರಾಗಿ ಯಶಸ್ವಿ ಪ್ರಯೋಗಗಳನ್ನು ನೀಡಿದ್ದಾರೆ. ಯಕ್ಷಗಾನದ ಅರ್ಥಧಾರಿಯಾಗಿ, ಯಕ್ಷ ಸಂಘಟಕರಾಗಿ ಅರ್ಥಪೂರ್ಣ ಸೇವೆ ಸಲ್ಲಿಸಿದ್ದಾರೆ. ಬಹುಮುಖ ಸಾಧಕರಾದ ಶ್ರೀ ಕೊಳ್ತಾಯರ್ರವರು ಸಂಗೀತ, ಶಿಲ್ಪಕಲೆ ಹಾಗೂ ಚಿತ್ರಕಲಾ ಕ್ಷೇತ್ರಗಳಲ್ಲಿ ಕೂಡ ಗಮನಾರ್ಹ ಕಾರ್ಯ ನಿರ್ವಹಿಸಿದ್ದಾರೆ. ಸಂಶೋಧನೆ ಇವರ ಮುಖ್ಯ ಕ್ಷೇತ್ರವಾಗಿದ್ದು, ಕಲಾ ಶಿಕ್ಷಣದ ಮೇಲೆ ನೀನಾಜಂ ಮತ್ತು ಶಿವಕುಮಾರ ಹವ್ಯಾಸಿ ಕಲಾ ಸಂಘ ರಂಗ ಚಳವಳಿಗಳ ಪ್ರಭಾವ ಒಂದು ಸಮಗ್ರ ಅಧ್ಯಯನ, ಔಪಚಾರಿಕ ಶಿಕ್ಷಣದ ಮೇಲೆ ಸ್ವಯಂ ಸೇವಕ ಸಂಸ್ಥೆಗಳ ಪ್ರಭಾವ, ಧಾರ್ಮಿಕ ಸಂಸ್ಥೆಗಳ ಸಾಮಾಜಿಕ ಮತ್ತು ಆರ್ಥಿಕ ಪ್ರಭಾವ ಒಂದು ಅಧ್ಯಯನ ಎಂಬ ಸಂಶೋಧನಾ ಕೃತಿಗಳನ್ನು ಹೊರತಂದಿದ್ದಾರೆ. ಭಾರತ ಸರ್ಕಾರದ ಪಾರಂಪರಿಕ ಕೃಷಿ ಪದ್ಧತಿಗಳ ಅಧ್ಯಯನದಲ್ಲಿ ಸಲಹೆಗಾರರಾಗಿ, ಕೆಲ ಮಧ್ಯಕಾಲೀನ ಮೌಲ್ಯಮಾಪನಗಳಲ್ಲಿ ಮೌಲ್ಯಮಾಪಕರಾಗಿ ಶ್ಲಾಘನೀಯ ಕೆಲಸ ನಿರ್ವಹಿಸಿದ್ದಾರೆ. ಇವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ, ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಡಾಕ್ಟರ್ ಗೋಪಾಲಕೃಷ್ಣ ಕೊಳ್ತಾಯರ್ರವರು ಈಗ ಚಾಮರಸ ಕಂಡ ಅಲ್ಲಮ ಪ್ರಭುದೇವ ವಿಷಯದಲ್ಲಿ ಉಪನ್ಯಾಸ ನೀಡಲಿದ್ದು, ಶ್ರೀಯುತರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಓಂ ನಮಃ ಶಿವಾಯ. ಈ ಕಾರ್ತಿಕ ಚಿಂತನದ ಕಾರ್ಯಕ್ರಮದ ಪ್ರೇರಣಾ ಸ್ವರೂಪಿಗಳಾದಂಥ ಚಿತ್ರದುರ್ಗದ ಶಿವಮೂರ್ತಿ ಮುರುಘಾಶರಣರಿಗೂ ಹಾಗೂ ಇದರ ಹಿಂದೆ ನಿಂತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹ ಬಸವ ಮರಳಸಿದ್ದ ಸ್ವಾಮಿಗಳಿಗೂ ನಮಸ್ಕರಿಸಿ, ಅಲ್ಲಮ ಪ್ರಭುದೇವರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಪ್ರಭುದೇವರು ಕರ್ನಾಟಕದ ಆಧ್ಯಾತ್ಮಿಕ ಚಕ್ರವರ್ತಿ ಅಂತಲೇ ಕರೆಸಿಕೊಂಡವರು. ವಚನ ಕ್ರಾಂತಿಯಲ್ಲಿ ಅವರ ಸಹಭಾಗಿತ್ವ, ಅವರ ಕೊಡುಗೆ ಬಹಳ ದೊಡ್ಡದು. ಹಾಗಿದ್ದರೂ ಕೂಡ ಬೇರೆ ಅನೇಕ ಕವಿಗಳಂತೆಯೇ ಪ್ರಭುದೇವರ ಬಗೆಗೆ ನಮಗೆ ತಿಳಿದದ್ದು ಅತ್ಯಲ್ಪ ಅಂತಲೇ ಹೇಳಬೇಕು. ಅದೊಂದು ಸೋಜಿಗವಾದರೂ ಕೂಡ ಅದು ಸತ್ಯ. ಆದರೆ ಪ್ರಭುದೇವರ ನಂತರ ಬಂದಂತಹ ಕವಿಗಳು ಪ್ರಭುದೇವರನ್ನು ಕುರಿತು ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಇಂತಹ ಕಾವ್ಯಗಳಲ್ಲಿ ತಾವು ಉದ್ದೇಶಿಸಿದ, ತಾವು ತಿಳಿದಂತಹ, ತಾವು ಕಂಡಂತಹ ಪ್ರಭುದೇವರನ್ನು ಚಿತ್ರಿಸಿದ್ದಾರೆ. ಎರಡು ಸಂಪ್ರದಾಯಗಳು ಬಹಳ ಪ್ರಮುಖವಾಗಿ ಕಂಡುಬರುತ್ತದೆ. ಒಂದು ಸಂಪ್ರದಾಯ ಹರಿಹರನ ಸಂಪ್ರದಾಯ, ಮತ್ತೊಂದು ಸಂಪ್ರದಾಯ ಚಾಮರಸರ ಸಂಪ್ರದಾಯ. ಎರಡರಲ್ಲೂ ಅನೇಕ ಸಾಮ್ಯಗಳಿದ್ದರೂ ಕೂಡ ಕೆಲವು ಭೇದಗಳಿದೆ. ನನಗೆ ಈ ಸಾರಿ ಈ ಕಾರ್ತಿಕ ಚಿಂತನದಲ್ಲಿ ಚಾಮರಸರ ಪ್ರಭುಲಿಂಗ ಲೀಲೆಯ ಬಗ್ಗೆ ಮಾತನಾಡುವಂಥ ಅವಕಾಶವನ್ನು ಗುರುಗಳು ಒದಗಿಸಿಕೊಟ್ಟಿದ್ದಾರೆ. ಚಾಮರಸರ ಬಗೆಗೂ ಕೂಡ ನಾವು ತಿಳಿದುಕೊಳ್ಳಲು ಹೊರಟರೆ ತಿಳಿದು ಬರುವಂಥ ವಿಷಯಗಳು ಬಹಳ ಕಡಿಮೆ. ಇಮ್ಮಡಿ ಪ್ರೌಢದೇವರಾಯನ ಕಾಲದ 101 ವಿರಕ್ತರಲ್ಲಿ ಇವರೂ ಒಬ್ಬರು ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ. ಅಲ್ಲಿಯೂ ವ್ಯತ್ಯಾಸಗಳಿದೆ. ಆದ್ದರಿಂದ ಕಾಲ ಸುಮಾರು 1430 ಅಂತ ಹೇಳುವುದ್ರ ಬಗ್ಗೆ ಒಮ್ಮತ ಕಂಡುಬರುತ್ತೆ. ಅದನ್ನ ಬಿಟ್ಟರೆ ಚಾಮರಸರೂ ಕೂಡ ಒಬ್ಬ ವೀರ ವಿರಕ್ತರೇ ಆಗಿರೋದ್ರಿಂದ ತಮ್ಮ ಬಗೆಗಾಗಲಿ, ತಮ್ಮ ತಂದೆ ತಾಯಿಗಳ ಬಗೆಗಾಗಲಿ, ಗುರುವಿನ ಬಗೆಗಾಗಿ, ಸ್ಥಳದ ಬಗೆಗಾಗಲಿ ಅವರ ಗ್ರಂಥದಲ್ಲಿ ಎಲ್ಲೂ ನಮೂದಿಸಿಲ್ಲ. ಆದ್ದರಿಂದ ಚಾಮರಸರ ಬಗೆಗೆ ನಮಗೆ ತಿಳಿದು ಬರುವಂತಹ ಆಂತರಿಕ ಸಾಕ್ಷ್ಯಗಳು, ಆಧಾರಗಳು ಬಹಳ ಕಡಿಮೆ. ಆಂತರಿಕ ಆಧಾರಗಳು ಇಲ್ಲದಿದ್ದರೂ ಕೂಡ ಬೇರೆಯವರು ಬರೆದ ಪುಸ್ತಕಗಳಲ್ಲಿ ಈ ಚಾಮರಸರ ಬಗೆಗೆ ಸಾಕಷ್ಟು ವಿಷಯಗಳು ತಿಳಿದು ಬರುತ್ತದೆ. ಈ ಚಾಮರಸರ ಬಗೆಗೆ ಅನೇಕ ದಂತಕಥೆಗಳು ಇದೆ.
ಕುಮಾರವ್ಯಾಸ ಮತ್ತು ಚಾಮರಸರಿಗೆ ಸಂಬಂಧಿಸಿದಂತಹ ದಂತಕಥೆ. ಹಾಗೆ ಏಕೋತ್ತರ ಶತಸ್ಥಳ ಪುರಾಣದ ಬಗೆಗೆ ಜಕ್ಕಣಾರ್ಯರು ಮತ್ತು ಮುಕುಂದ ಪೆದ್ದಿ ಇವರಲ್ಲಿ ವಾಗ್ವಾದ ಬಂದದ್ದು, ಮತ್ತು ಈ ಚಾಮರಸರು ಈ ಕಾವ್ಯವನ್ನು ಬರೆದದ್ದು, ಇಂತಹ ಅನೇಕ ಕಥೆಗಳು ಬರ್ತವೆ. ಆದರೆ ಈ ಕಥೆಗಳನ್ನು ಬಹಳ ಪ್ರಮುಖವಾಗಿ ಈ ದಂತಕಥೆಗಳನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದರೊಳಗೆ ಅರ್ಥವೂ ಇಲ್ಲ. ಇವೆಲ್ಲ ಪ್ರತಿಮಾತ್ಮಕ ಅಂತ ಹೇಳಿಯೇ ಭಾವಿಸಬೇಕಾಗ್ತದೆ. ಪ್ರಾಯಶಃ ಒಂದೆರಡು ಗ್ರಂಥಗಳಲ್ಲಿ ಬರುವ ಹಾಗೆ ನಾಗಣಾಪುರದಲ್ಲಿ ಇವರು ಜನ್ಮಸ್ಥಾನವಾಗಿರಬೇಕು. ಅನಂತರ ಗದಗುನಿಗೆ ಅವರು ಹೋಗಿ ನಂತರ ಅವರು ಹಂಪೆಗೆ ಬಂದಿರಬೇಕು ಅಂತ ತಿಳಿದು ಬರುತ್ತೆ. ಈ ಪ್ರಭುಲಿಂಗ ಲೀಲೆ ಅನ್ನುವಂತಹ ಕಾವ್ಯ ಒಂದು ಮಧ್ಯಮ ಗಾತ್ರದ ಕಾವ್ಯ. ಇದರೊಳಗೆ 25 ಗತಿಗಳಿದೆ. ಕಾರಣ ಶಿವನ ಲೀಲೆ 25 ಅಂತ ಹೇಳುವಂತಹ ಒಂದು ಪ್ರತೀತಿ. ಆದ್ದರಿಂದ ಶಿವನ ಹಾಗೆಯೇ ಇಲ್ಲಿ ಶಿವನ 25 ಲೀಲೆ ಹಾಗೆ 25 ಗತಿಗಳನ್ನು ಹೊಂದಿದಂತಹ ಒಂದು ಗ್ರಂಥ. 1111 ಪದ್ಯಗಳನ್ನು ಇದು ಒಳಗೊಂಡಿದೆ. ಬೇರೆಲ್ಲ ಕವಿಗಳು ಸಾಮಾನ್ಯ ಮಾನವ ಒಬ್ಬ ದೇವಮಾನವ ಆಗುವ ಹಾಗೆ ಪ್ರಭುದೇವರನ್ನು ಚಿತ್ರಿಸಿದರೆ, ಚಾಮರಸರಿಗೆ ಪ್ರಭುದೇವರು ಶಿವನ ಸ್ವರೂಪವೇ ಸ್ವತಃ ಭಕ್ತರ ಉದ್ಧಾರಕ್ಕೋಸ್ಕರ ಅವರವರ ಅಂತರ್ಯಗಳನ್ನು ತಿಳಿದು ಅವರವರ ಅಂತಃಸತ್ವಗಳನ್ನು ತಿಳಿದು ತಿದ್ದಲಿಕ್ಕೋಸ್ಕರ ಸಾಕಾರಗೊಂಡು ಭೂಮಿಯ ಮೇಲೆ ಸಾಕಾರಗೊಂಡು ನಡೆಸಿದಂಥ ಲೀಲೆಗಳೇ ಪ್ರಭುಲಿಂಗ ಲೀಲೆ. ಅಲ್ಲಮ ಅಲೌಕಿಕ, ಅನುಪಮ, ಪರಮಜ್ಞಾನಿ, ಜಿತಕಾಮ, ಪರಮವೈರಾಗ್ಯಮೂರ್ತಿ, ಅಮಾನುಷ. ಅದರಿಂದ ಪ್ರಭುಲಿಂಗ ಲೀಲೆಯನ್ನು ನಾವು ನೋಡ್ತಾ ಬಂದಾಗ ಪ್ರಭುಲಿಂಗ ಲೀಲೆ ಷಟ್ಪದಿ ಕಾವ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಅಲ್ಲಮ ಪ್ರಭುದೇವರು ಅಮಾನುಷವಾಗಿಯೇ ಅತಿಮಾನುಷವಾಗಿಯೇ ಚಿತ್ರಿತವಾಗಿದ್ದನ್ನು ನಾವು ನೋಡ್ತೇವೆ. ಅಲ್ಲಮ ಪ್ರಭುದೇವರು ಗೊಗ್ಗಯ್ಯನಿಗೆ, ಮುಕ್ತಾಯಕ್ಕನಿಗೆ, ಮಹಾದೇವಿಯಕ್ಕನಿಗೆ, ಬಸವಣ್ಣನವರಿಗೆ ಹೀಗೆ ಎಲ್ಲರಿಗೂ ಕೂಡ ಅವರವರ ಅಂತಃಸತ್ವವನ್ನು ಅರಿತು ಅವರ ಓರೆಕೊರೆಗಳನ್ನು ತಿದ್ದುವುದರಲ್ಲಿ ಸಹಾಯ ಮಾಡ್ತಾರೆ. ಕಾವ್ಯ ಮಂಗಳಾಚರಣದ ಮೂಲಕ ಪ್ರಾರಂಭವಾಗುತ್ತದೆ. ಬಹಳ ಸ್ಪಷ್ಟವಾಗಿ ಅಲ್ಲಿ ಚಾಮರಸರು ಅಲ್ಲಮ ಪ್ರಭು ಸಂಪ್ರದಾಯದ ಸಲ್ಲಲಿತ ಸನ್ಮಾರ್ಗವನ್ನು ನಾನೆಲ್ಲರಿಗೂ ಪೇಳುವೆ ನುಚಿತ ವಚನದಲ್ಲಿ ಸೊಲ್ಲಿನೊಳಗಣ ಸೊಂಪ ನಿಂಪನು ಬಲ್ಲವರು ಭಾವುಕರು ಭಕ್ತಿಯ ಬಲ್ಲಿದರು ಭಾವಿಸುವುದಿ ಪ್ರಭು ಲಿಂಗಲೀಲೆಯಲ್ಲಿ ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಶರಣರನ್ನು ನಮಿಸಿ, ಬಸವಾದಿ ಶರಣರನ್ನು ನಮಿಸಿ, ಒಬ್ಬೊಬ್ಬರಿಗೂ ಕೂಡ ಬಸವಣ್ಣನವರಿಗೆ, ಅಕ್ಕಮಹಾದೇವಿಗೆ, ಮುಡಿವಾಣ ಮಾಚೇವರಿಗೆ ಇವರೆಲ್ಲರಿಗೂ ಕೂಡ ಒಂದೊಂದು ಪದ್ಯಗಳಿಂದ ಸ್ತುತಿಸಿ ನಂತರ ಕೆಲವು ಶರಣರನ್ನು ಗುಂಪು ಮಾಡಿ ಒಂದು ಕಿನ್ನರಿ ಬೊಮ್ಮಣ್ಣ, ಏಲೇಶ್ವರ ಕೇತಯ್ಯ, ಗಾಣದ ಕನ್ನಪ್ಪಯ್ಯ, ಹೀಗೆ ಮರುಳಶಂಕರ ದೇವರು ಇವರೆಲ್ಲರೂ ಸೇರಿಸಿ ಒಂದು ಪದ್ಯದಲ್ಲಿ ಸ್ತುತಿಸಿದಂಥವರು. ಬಹಳ ಸ್ಪಷ್ಟವಾಗಿ ಈ ಕಾವ್ಯ ಯಾವುದೇ ರೀತಿಯಲ್ಲಿ ವೀರ ಜಾರ ಚೋರರ ಕಥೆಯಲ್ಲ, ಇದು ಮುಕ್ತಿದಾಯಕವಾದಂತಹ ಕಾವ್ಯ. ಇದು ಶಿವನೇ ಲೀಲಾಸ್ವರೂಪಿಯಾಗಿ ಜನ್ಮವೆತ್ತಿದ ಕಾವ್ಯ ಅಂತ ಹೇಳೋದನ್ನು ತಿಳಿಸ್ತಾರೆ. ಇದನ್ನು ಭಾವುಕರು ಭಕ್ತಿಯ ಬಲ್ಲಿದರು ಪ್ರಭುಲಿಂಗಲೀಲೆಯಲ್ಲಿ ಭಾವಿಸಬೇಕು ಅಂಥೇಳಿ ಪ್ರಾರ್ಥಿಸ್ಕೊಳ್ತಾರೆ. ಸಹಜವಾಗಿಯೇ ಕಾವ್ಯ ಪಾರ್ವತಿ ಪರಮೇಶ್ವರ ಸಂವಾದದ ಜೊತೆಗೆ ಪ್ರಾರಂಭ ಆಗುತ್ತೆ. ಒಡ್ಡೋಲದ ವರ್ಣನೆ ಅತ್ಯಂತ ಉತ್ತಮವಾಗಿ ಮೂಡಿಬಂದಿದೆ. ಆ ಒಡ್ಡೋಲಗದಲ್ಲಿ ಪಾರ್ವತಿ ಒಂದು ಪ್ರಶ್ನೆಯನ್ನು ಪರಮೇಶ್ವರನಿಗೆ ಕೇಳ್ತಾಳೆ. ಒಡ್ಡೋಲಗದಲ್ಲಿರುವರೆಲ್ಲರೂ ಹುಟ್ಟು ಸಾವುಗಳಿಲ್ಲದೆ ನಿತ್ಯ ಸುಖದಿಂದಿರುವರೋ ಅಥವಾ ಇವರಿಗೂ ನಿಶ್ಚಿತ ನೆಲೆಯಿಲ್ಲವೋ ಅಂತ ಹೇಳೋದೇ ಪ್ರಶ್ನೆ. ನಾಮ ರೂಪ ಕ್ರಿಯೆಗಳನ್ನು ಪಡೆಯದಿದ್ದರೆ, ಅದನ್ನು ಪಡೆದು ಅದನ್ನು ದಾಟದಿದ್ದರೆ, ಅದನ್ನು ಗೆಲ್ಲದೇ ಇದ್ದರೆ ಕೈಲಾಸ ಖಚಿತ ಅಲ್ಲ ಅನ್ನುವಂಥ ಅರ್ಥ. ಪ್ರಾಯಶಃ ಪರಮೇಶ್ವರ ಆ ಪ್ರಶ್ನೆಗೆ ತೆಲುಗಿಗೆ ಹೇಳ್ತಾನೆ, ಕರ್ಮಭೂಮಿಯಲ್ಲಿ ಹುಟ್ಟಿ ನಾಮ ರೂಪಕ್ರಿಯೆಗಳನ್ನು ಗೆಲ್ಲಬೇಕು, ಆವಾಗ ಮಾತ್ರ ಈ ಸ್ಥಾನಗಳು ಸುಸ್ಥಿರ ಅಂತ. ಹಾಗೆ ಮಾತುಗಳು ಮುಂದುವರಿಯುತ್ತೆ. ಅಲ್ಲಮ ಪ್ರಭುದೇವರು ಸುಜ್ಞಾನಿ ಮತ್ತು ನಿರಹಂಕಾರರೆಂಬಂತಹ ದಂಪತಿಗಳಲ್ಲಿ ಜನಿಸಿ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ಪರಶಿವ ತಿಳಿಸ್ತಾನೆ. ಆಗ ಪಾರ್ವತಿ ತಾನು ಅಲ್ಲಮನನ್ನು ಬಲ್ಲೆ, ಅವನನ್ನು ತಾನು ಗೆಲ್ತೇನೆ ಅಂತ ಹೇಳುವಂಥ ಒಂದು ಪ್ರತಿಜ್ಞೆಯನ್ನು ಮಾಡ್ತಾಳೆ. ಪಾರ್ವತಿ ಪರಮೇಶ್ವರ ಸಂವಾದದಲ್ಲಿ ಈ ಗತಿಯಲ್ಲಿ ನಾವು
ಈ ಥರದ ಒಂದು ಪಾರ್ವತಿಯ ಪ್ರತಿಜ್ಞೆಯನ್ನು ನೋಡ್ತೇವೆ. ಮುಂದಿನ ಗತಿಯಲ್ಲಿ ಮಾಯೆ ಹುಟ್ಟುತ್ತಾಳೆ. ಬಹಳ ಸುಂದರವಾದ ಅಲಿಗರಿ ಒಂದು ಲೆಕ್ಕಾಚಾರದಲ್ಲಿ, ಅಲಿಗರಿ ಅಂದರೆ ಸಾಂಕೇತಿಕವಾದ ಅರ್ಥವುಳ್ಳಂತಹ ಹೆಸರುಗಳೇ. ಬನವಾಸಿಯಲ್ಲಿ ಮಮಕಾರ ಮತ್ತು ಮೋಹಿನಿ ಅನ್ನುವಂಥ ದಂಪತಿಗಳು, ಹೆಸರನ್ನೇ ನೋಡಿ, ಒಂದು ಮಮಕಾರ ಮತ್ತೊಂದು ಮೋಹಿನಿ, ಮೋಹ ಮಮಕಾರಗಳಿಗೆ ಹುಟ್ಟುವವಳು ಮಾಯೆ ಮಗಳಾಗಿ ಜನಿಸ್ತಾಳೆ. ಮಾಯೆ ಮಗಳಾಗಿ ಜನಿಸಿದಾಗ ಒಂದು ಅದ್ಭುತವಾದಂಥ ಕಾವ್ಯ ಭಾಗಗಳೆಲ್ಲ ಬರ್ತವೆ. ಎಲ್ಲ ವಿರಾಗಿಗಳು ಕೂಡ ದಂಗಾಗಿ ಹೋಗ್ತಾರೆ. ಯಾಕೆ ಹೀಗಾಗುತ್ತೆ ಅಂತ ಹೇಳೋದು ಅವರಿಗೆ ಗೊತ್ತಾಗೋದಿಲ್ಲ. ಅವರು ಧ್ಯಾನ ಭಂಗ ಉಂಟಾಗಲಿಕ್ಕೆ ಶುರುವಾಗುತ್ತೆ. ಆಗ ಪ್ರಾಯಶಃ ದೂರ್ವಾಸ ಮುನಿ ಅಲ್ಲಿಗೆ ಬಂದು ಅದಕ್ಕೆ ಕಾರಣ ಏನು ಅಂಥೇಳಿ ವಿಸ್ತಾರವಾಗಿ ತಿಳಿಸ್ತಾನೆ ಅಂತ ಹೇಳುವಂಥದ್ದು ಈ ಗತಿಯಲ್ಲಿ ಕಂಡುಬರುತ್ತೆ. ಬೆಳೀತಾಳೆ ಮಾಯೆಯ ಮದುವೆಯ ಚಿಂತನೆಯನ್ನು ತಂದೆ ತಾಯಿ ಮಾಡ್ತಾರೆ. ಆವಾಗ ಆಚಾರ್ಯರಾದಂತಹ ಅಹಂಕಾರ ಆಚಾರ್ಯರು ಬಂದು ಹೇಳ್ತಾರೆ, ಇವಳಿಗೆ ಸದಾಶಿವನೇ ಪತಿಯಾಗುವಂಥದ್ದು, ಸದಾಶಿವನೇ ಇವಳಿಗೆ ವರ ಆಗಿರೋದ್ರಿಂದ ಆ ದಿಸೆಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ನಂತರ ಉಪದೇಶ ಕೊಟ್ಟು ಅವರು ತೆರಳ್ತಾರೆ. ಇಲ್ಲೂ ಕೂಡ ಪದವನ್ನು ನೋಡಿದಾಗ ಅಹಂಕಾರ ಅಂತ ಹೇಳುವಂತಹ ಹೆಸರು ಕೂಡ ಅದ್ಭುತವಾದ ಹೆಸರು. ಮಮಕಾರ, ಮೋಹಿನಿ, ಅಹಂಕಾರ ಇವುಗಳ ಮಧ್ಯೆ ಮಾಯೆ ಬೆಳೀತಾ ಇದ್ದಾಳೆ. ಮತ್ತೊಂದು ಗತಿಯಲ್ಲಿ ಮಾಯೆ ಮುದುಕನಾಥನನ್ನು ಪೂಜಿಸುವುದರ ವರ್ಣನೆ ಬರುತ್ತೆ. ಅಲಂಕೃತಗೊಂಡು ಪಲ್ಲಕ್ಕಿಯನ್ನೇರಿ ಮಧುಕನಾಥನ ದೇವಾಲಯಕ್ಕೆ ಹೋಗಿ ಅಲ್ಲಿ ಅರ್ಘ್ಯ ಪಾದ್ಯಾದಿಗಳಿಂದ ಪಂಚಾಮೃತ ಅಭಿಷೇಕದಿಂದ ನೈವೇದ್ಯ, ತಾಂಬೂಲ, ಧೂಪ, ದೀಪ ಹೀಗೆ ಆ ಮಧುಕನಾಥನ ಅರ್ಚಿಸಿ ನೃತ್ಯಾವಧಾನವನ್ನು ಮಾಡ್ತಾಳೆ. ಅದ್ಭುತವಾದಂತಹ ವರ್ಣನೆಗಳನ್ನು ನಾವಿಲ್ಲಿ ಕಾಣ್ತೇವೆ. ಆ ಮಾಯೆ ದೇವಸ್ಥಾನಕ್ಕೆ ಬರುವಂತಹ ವರ್ಣನೆಗಳು ಸುಂದರವಾಗಿ ಶೃಂಗಾರಮಯವಾಗಿವೆ. ಅದೇ ರೀತಿ ಒಳಗೆ ಆ ಪೂಜೆಯ ಸಂದರ್ಭವನ್ನು ಕೂಡ ತುಂಬ ಸುಂದರವಾಗಿಯೇ ವರ್ಣಿಸಲಾಗಿದೆ. ನಂತರ ಅಲ್ಲಿ ಪ್ರಸಾದ ಸ್ವೀಕಾರ ಆಗುತ್ತೆ. ಈ ದೇವಸ್ಥಾನದಲ್ಲಿಯೇ ಪ್ರಭು ದೇವರು ಕಾಣಿಸ್ಕೊಳ್ತಾರೆ. ಪ್ರಭುದೇವರು ಬಹಳ ಸುಂದರ ಸ್ವರೂಪದ 16-18 ವರ್ಷದ ಯುವಕನಾಗಿ ಮದ್ದಲೆಗಾರನಾಗಿ ಬಂದು ಮದ್ದಲೆಯನ್ನು ನುಡಿಸ್ತಾ ಇರ್ತಾರೆ. ಮಾಯೆ ಅವರನ್ನು ಕಂಡು ಮನ್ಮಥನ ಪ್ರಭಾವಕ್ಕೆ ಒಳಗಾಗ್ತಾಳೆ. ತಂದೆಗೆ ತಿಳಿಸಿ ಆ ಪ್ರಭುದೇವರನ್ನು ನಾಟ್ಯಗ್ರಹ ವೃಂದಕ್ಕೆ ಮುಖ್ಯನನ್ನಾಗಿ ಮಾಡಿ ಹತ್ತಿರ ಇರಿಸ್ಕೊಳ್ತಾಳೆ. ಮಾಯೆ ಅಲ್ಲಮದಿಗೆ ಒಲಿದನ್ನು ತಿಳಿದಂತಹ ಸಖಿಯರಾದಂತಹ ಸಕಳೆ ಕಳಾವಿಲಾಸಿಗಳು ಎಲ್ಲರೂ ಅವಳನ್ನು ಪ್ರಶ್ನೆ ಮಾಡ್ತಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾದ ಮೇಲೆ ಮದಮಾನಿ ಅಂತ ಹೇಳುವವಳು ಅಲ್ಲಮಪ್ರಭುದೇವರನ್ನು ಅವಳ ಸಂಘಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ. ಆದರೆ ಅವಳಿಗಾದ ಅನುಭವ ಅದ್ಭುತವಾದದ್ದು ಮತ್ತು ಒಂದು ವಿಚಿತ್ರವಾದದ್ದು ಕೂಡ. ಬಯಲ ಚಪ್ಪರಿಪಂತೆ ಚುಂಬನ, ಬಯಲ ಚಪ್ಪರಿಪಂತೆ ಚುಂಬನ, ಬಯಲ ನೊಪ್ಪುವವಲು ಸಮಿಷ್ಟಿಕೆ, ಬಯಲ ನೀಕ್ಷಿಸುವಂತೆ ನೋಟದ ಕೂಟದವಣೆ. ಇದರಿಂದ ಈ ವಿಶಿಷ್ಟವಾದಂತಹ ಅನುಭವಕ್ಕೆ ಒಳಗಾದಂತಹ ಮಾಯೆ ಅಚ್ಚರಿ ಪಡ್ತಾಳೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಚಾಮರಸರು ಬೇರೆ ಎಲ್ಲ ಕವಿಗಳಿಗಿಂತ ಭಿನ್ನರಾಗ್ತಾರೆ. ಇಲ್ಲಿ ಮಾಯೆ ಅನ್ನುವಂಥ ಹೆಸರನ್ನು ಬಳಸಿದ್ದಾರೆ. ಕಾಮಲತೆ ಅಂತ ಹರಿಹರರು ಬಳಸ್ತಾರೆ. ಅಲ್ಲಿ ಕಾಮಲತೆಯನ್ನು ಮದುವೆ ಆದ ನಂತರ ಅವಳ ಮರಣ ಆಗಿ ಆ ಮರಣದ ನಂತರ ಆ ಆಘಾತದಿಂದ ಅಲ್ಲಮಪ್ರಭುದೇವರು ಬದಲಾಗ್ತಾರೆ ಅಂತ ಹೇಳುವಂಥ ಕಲ್ಪನೆ ಅಲ್ಲಿದ್ದರೆ, ಇಲ್ಲಿ ಹಾಗಲ್ಲ. ಇಲ್ಲಿ ಮಾಯೆ ಗೆಲ್ಲಲಿಕ್ಕೆ ಪ್ರಭುದೇವರನ್ನು ಗೆಲ್ಲಲಿಕ್ಕೆ ಹೊರಟ್ರೆ ಗೆಲ್ಲಲಿಕ್ಕಾಗೋದಿಲ್ಲ. ಅವಳಿಗಾದಂಥ ಒಂದು ವಿಶಿಷ್ಟ ಅನುಭವವೇ ಬೇರೆ ಆಗುತ್ತೆ. ಈಗ ಪಾರ್ವತಿಗೆ ಈ ವಿಷಯ ತಿಳಿದು ಮಾಯೆ ಅಂತ ಹೇಳುವಂಥವಳು ತಾಮಸಿ ಕಳೆ, ಪಾರ್ವತಿಯ ತಾಮಸಿ ಕಳೆ, ಅವಳ ಸೋಲನ್ನು ಅನುಭವಿಸಬಾರದು ಅಂತ ಹೇಳುವಂಥ ಲೆಕ್ಕಾಚಾರದಲ್ಲಿ ವಿಮಳೆ ಅಂತ ಹೇಳುವಂಥವಳನ್ನು ಕಳಿಸ್ತಾಳೆ. ವಿಮಳೆ ಬಂದವಳು ಮಾಯೆಗೆ ಬಹಳ ಸ್ಪಷ್ಟವಾಗಿ ಅಲ್ಲಮಪ್ರಭುದೇವರ ಜನ್ಮದ ಬಗೆಗೆ ಅದನ್ನೆಲ್ಲ ತಿಳಿಸ್ತಾಳೆ. ಯಾಕೆಂದರೆ ವಿಮಳೆ ಶಿವ ಗಿರಿಜೆಗೆ ಈ ಕಥೆಯನ್ನು ಹೇಳಬೇಕಾದದನ್ನ ಕೇಳಿಸ್ಕೊಂಡಿದ್ದಾಳೆ ಅಂತ ಹೇಳುವಂಥ ಕಲ್ಪನೆ. ಅದನ್ನೆಲ್ಲ ಹೇಳಿ ಆ ಸುಜ್ಞಾನಿ ನಿರಹಂಕಾರಿ ದಂಪತಿಗಳಲ್ಲಿ 9 ತಿಂಗಳು ಯೋಗದಲ್ಲಿದ್ದು ನಂತರ ಬಂದಂತಹ ಭಾರವೇ ಇಲ್ಲದಂತಹ
ಎತ್ತಿದರೆ ತೂಕ ಇಲ್ಲದೆ ಎಲ್ಲರೂ ಆಶ್ಚರ್ಯಪಡುವಂತಹ ಯೋಗಿ ಅಲ್ಲಮಪ್ರಭುವಿನ ಬಗೆಗೆ ಹೇಳ್ತಾರೆ. ಈ ಗತಿಯಲ್ಲಿ ಪ್ರಭುದೇವರ ಬಾಲ್ಯಗಳ ವರ್ಣನೆಯು ನಡೆಯುತ್ತೆ. ವೇದಶಾಸ್ತ್ರಗಳೆಲ್ಲ ಕಲಿಯೇ ಇದ್ದರೂ ಬಾಯಿಗೆ ಬಂದಿರುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಚಾಮರಸರು ಒಂದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅಲ್ಲಮಪ್ರಭುದೇವರು ಹುಟ್ಟುವಾಗಲೇ ಸ್ಥಿತರಾಗಿದ್ದವರು. ಅವರ ಪ್ರಭುವಿನ ಆ ಶಿವನ ಒಂದು ಲೀಲಾವತಾರ ಅಂತ ಹೇಳೋದನ್ನು ಸ್ಪಷ್ಟಪಡಿಸಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ. ನಂತರ ವಿಮಳೆ ಮತ್ತು ಮಾಯಾದೇವಿ ಪ್ರಭುದೇವರನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಮ ಅದನ್ನು ಒಪ್ಕೊಳ್ಳದೆ ಮದ್ದಲೆಯಸ್ತು ಹೊರಟು ಹೋಗ್ತಾನೆ. ಮತ್ತೆ ಹುಡುಕಾಟ ಪ್ರಾರಂಭ ಆಗುತ್ತೆ. ಕಾಡು ಮೇಡು ಅಲ್ದು ಬಹಳ ಕಷ್ಟಪಟ್ಟು ಅಲ್ಲಮ ಕಾಣಿಸ್ಕೊಳ್ತಾನೆ. ಆದರೆ ಇಲ್ಲಿ ಮಾಯೆ ತನ್ನ ಅಹಂಕಾರವನ್ನು ತೋರ್ಪಡಿಸಿದ್ರಿಂದ, ಅಂತಹ ಮಾತುಗಳನ್ನು ಆಡಿದ್ರಿಂದ ಯಾರನ್ನು ಮೊದಲು ಯಾರು ಆಡಿಸ್ತಾರೆ ಅಂತಿರುವಂತಹ ಪ್ರಶ್ನೆಗಳೆಲ್ಲ ಬಂದಾಗ ಮಾಯೆಯ ಮದದ ಅಜ್ಞಾನವನ್ನು ಕಂಡು, ಚಂಚಲ ಭಕ್ತಿಯನ್ನು ಕಂಡು ಬಯಲನ್ನು ಬಂಧಿಸುವುದು ಸಾಧ್ಯವೇ ಎನ್ನುವಂತಹ ಪ್ರಶ್ನೆಯನ್ನು ಇಟ್ಟು ನಿರ್ವಲಯ ಬಲವಿಸಿ ಅಲ್ಲಮರು ಹೊರಟು ಹೋಗ್ತಾರೆ. ಇಲ್ಲಿ ಮಾಯಾ ಕೋಲಾಹಲ ನಡೆಯುತ್ತೆ. ಇದೊಂದು ವ್ಯತ್ಯಾಸ. ಇಲ್ಲಿ ಮಾಯೆಯನ್ನು ಗೆಲ್ತಾರೆ ಅಲ್ಲಮಪ್ರಭುಗಳು, ಮಾಯೆಯ ಕೋಲಾಹಲವೇ ನಡೆದು ಹೋಗುತ್ತೆ. ಇದಾಗ್ತಾ ಇದ್ದ ಹಾಗೆ ಮಾಯೆ ಹಿಂತಿರುಗಿ ಮಾಯೆ ತಂತಾಯಿಗಳಿಗೆ ತಿಳಿಸಿ ಕೈಲಾಸಕ್ಕೆ ತೆರಳುತ್ತಾಳೆ. ಅಲ್ಲಿ ಅವಳು ಮಾತನಾಡಬೇಕಾದ್ರೆ ಶಿವ ಸಾತ್ವಿಕ ಕಲೆಯನ್ನು ಕಳಿಸಿದರೆ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಒಂದು ಸಣ್ಣ ಸಂಕೇತವನ್ನು ಪಾರ್ವತಿಗೆ ತಿಳಿಸ್ತಾನೆ. ಈ ಮಾತುಗಳಿಂದ ಕೇಳ್ತಾ ಇರುವಂಥ ವೃಷಭೇಂದ್ರರು ತಾವು ಕೂಡ ಪೃಥ್ವಿಗೆ ಹೋಗಲಿಕ್ಕೆ ಆಸಕ್ತಿಯನ್ನು ತೋರಿಸಿದ್ರಿಂದ ಶಿವ ಆ ಪ್ರಮಥಗಣವನ್ನು ಕೂಡ ಪೃಥ್ವಿಯಲ್ಲಿ ಜನಿಸುವಂತಹ ಅನುಮತಿಯನ್ನು ಕೊಡ್ತಾನೆ. ಬಸವಾದಿ ಶರಣರು ಪ್ರಮಥರು ಪೃಥ್ವಿಯಲ್ಲಿ ಜನಿಸ್ತಾರೆ. ಉಡುತಡಿಯಲ್ಲಿ ನಿರ್ಮಲಾ ಸುಮತಿ, ಅಲ್ಲಿ ಮಹಾದೇವಿ, ಮುದ್ದಯ್ಯನ ಮಗನಾಗಿ ಸಿದ್ದರಾಮ, ಮಾದ್ರಸ ಮಾದಾಂಬಿಕೆ ಮಗನಾಗಿ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಬಸವಣ್ಣ, ಇವರೆಲ್ಲರೂ ಜನಿಸ್ತಾರೆ. ಈ 9ನೇ ಇದರೊಳಗೆ ಬಸವಾದಿ ಪ್ರಮಥರು ಜನಿಸಿದ್ದು ಅಂತ ಹೇಳುವಂಥ ಒಂದು ವಿವರಣೆ. ಇಲ್ಲಿ ಅನೇಕ ಪ್ರಮಥರು ಭೂಮಿಯಲ್ಲಿ ಜನಿಸಿದ್ದನ್ನು ಈ ಗತಿ ತಿಳಿಸ್ಕೊಡುತ್ತೆ. ಇನ್ನು ಮಹಾದೇವಿ ಅಕ್ಕನ ಕಥೆಯನ್ನು ಬಹಳ ದೀರ್ಘವಾಗಿ ಪ್ರಲಂಬಿಸಿದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಕೆಲವೇ ಪದ್ಯಗಳಲ್ಲಿ ಅದನ್ನ ಕಟ್ಟಿಕೊಡ್ತಾರೆ. ಮಹಾದೇವಿ ಅಕ್ಕ ಬೆಳೀತಾ ಇದ್ದಾಳೆ. ಮಹಾದೇವಿ ಅಕ್ಕ ಅವಳ ಸೌಂದರ್ಯವನ್ನು ಕಂಡು ನೃಪ ಕುಲದ ಪುರದರಸ ಕೌಶಿಕ ಅವಳನ್ನು ಮದುವೆ ಆಗಲಿಕ್ಕೆ ಬಯಸ್ತಾನೆ. ಅವನು ಹೆಗ್ಗಡತಿಯನ್ನು ಕಳಿಸ್ತಾನೆ. ಅವರಿಗೆ ನೃಪಕುಮಾರರಿಗೆ ಕೊಡೆವು ಅಂತ ನಿರ್ಮಲ ಸುಮತಿಯವರು ಅದನ್ನು ತಿರಸ್ಕರಿಸ್ತಾರೆ. ಕೊನೆಗೆ ಆ ವಿಷಯವನ್ನು ಮಹಾದೇವಿಗೆ ಬಿಡ್ತಾರೆ. ಇದು ಒಂದು ವ್ಯತ್ಯಾಸ. ಮಹಾದೇವಿಗೆ ಬಿಟ್ಟಾಗ ಮಹಾದೇವಿ ರಾಜನೇ ಬಂದು ತನ್ನ ಮನದ ಆಸೆಯನ್ನು ಪೂರೈಸುತ್ತಿದ್ದರೆ ಆಗಬಹುದು ಅಂತ ಹೇಳ್ತಾಳೆ. ನಂತರ ಮದುವೆಯ ಪ್ರಸ್ತಾಪ ಏನು ಬರೋದಿಲ್ಲ, ಇವಳು ಅರಮನೆಗೆ ಹೋದ್ಲು ಅಂತ ಹೇಳುವಂಥ ವಿಚಾರ ಬರುತ್ತೆ. ನೀನು ಹಿರಿಯ ಶಿವಭಕ್ತನಾಗಿದ್ದರೆ ನಿನ್ನನ್ನು ಸೇರುವೆನು, ನೀನು ಬವಿಯಾಗಿದ್ದರೆ ಒಲ್ಲೆನು ಅಂಥೇಳಿ ಮಹಾದೇವಿ ಹೇಳ್ತಾಳೆ. ಕೌಶಿಕ ಮಹಾರಾಜ ಶಿವಭಕ್ತಿಗೆ ನಮಗೆ ಸಮಯ ಹೊಂದದು ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ರಿಂದ ನಮಗೆ ನಿಮ್ಮಯ್ಯ ಸಂಘ ಹೊಂದದು ಅಂತ ಹೇಳಿ ಅವಳ ವಸ್ತ್ರಾಭರಣಗಳೆಲ್ಲ ಕೊಟ್ಟು ತೆರಳಿ ಬಿಡ್ತಾಳೆ ಅಂತ ಹೇಳುವಂಥ ಇದು 10ನೇ ಗತಿಯಲ್ಲಿ ನಾವು ಕಾಣ್ತೇವೆ. 11ನೇ ಗತಿಯಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಅನೇಕರನ್ನು ಉದ್ಧಾರ ಮಾಡಲಿಕ್ಕೆ ಹೊರಟಂತಹ ಪ್ರಭುದೇವರ ಸಂಚಾರವನ್ನು ನೋಡ್ತೇವೆ. ಪ್ರಭುದೇವರು ಸಕಲವನ್ನೂ ತಿಳಿದವರು, ಮಹಾಶಕ್ತರು, ಮಹಾಯೋಗಿಗಳು. ಅವರು ತಮ್ಮ ಪಾಡಿಗೆ ತಾವು ತಪಶ್ಚರ್ಯೆಯನ್ನು ಮಾಡ್ತಾ ಕೂತಿದ್ರೆ ಇಡೀ ಜಗತ್ತಿಗೆ ದೊಡ್ಡದಾದಂತಹ ನಷ್ಟ ಆಗ್ತಾಯಿತ್ತು. ಆದರೆ ಅವರು ಬೇರೆ ಬೇರೆ ಅವರ ಅಂತಃಸತ್ವವನ್ನು ಉದ್ಧರಿಸಲಿಕ್ಕೋಸ್ಕರ ತಾವೇ ಪ್ರಯಾಣ ಮಾಡ್ತಾರೆ, ಸಂಚಾರ ಮಾಡ್ತಾರೆ. ಪರಜಂಗಮರವರು ಹಾಗೆ ಅವರು ಇಲ್ಲಿ 11ನೇ ಗತಿಯಲ್ಲಿ ಗೊಗ್ಗಯ್ಯ ಅನ್ನುವಂಥ ಒಬ್ಬ ರೈತನ ಕೃಷಿಕನನ್ನು ಭೇಟಿ ಮಾಡ್ತಾರೆ. ಸಹಜವಾಗಿ ಗೊಗ್ಗಯ್ಯ ಒಳ್ಳೆಯ ಮನುಷ್ಯನೇ. ತನ್ನ ಪಾಡಿಗೆ ತಾನು ಕೃಷಿಯನ್ನು ಮಾಡಿಕೊಂಡು ಶಿವ ಭಕ್ತಿಯನ್ನು ಮಾಡಿಕೊಂಡಿದ್ದವನು. ಜ್ಞಾನವನ್ನು
ಲೆಕ್ಕಿಸದೆಯ ಮೋಹಕ್ಕೆ ಒಳಗಾದೆಯಲ್ಲ, ಅವನಿಗೆ ಅವನ ಜ್ಞಾನಕ್ಕೆ ಅವನ ಜೀವನದಲ್ಲಿ ಭಕ್ತಿಯನ್ನು ತುಂಬಿಸಲಿಕ್ಕೆ ಉದ್ಯುಕ್ತರಾಗ್ತಾರೆ ಅಲ್ಲಮಪ್ರಭುದೇವರು. ಅಲ್ಲಮಪ್ರಭುದೇವರು ಅವನು ಉಳುತ್ತಾ ಕಿತ್ತ ಹೆಂಟೆಯ ಕೆಳಗೆ ಹೊಂಗಳಶವನ್ನು ತೋರಿಸ್ತಾರೆ. ಅಲ್ಲಿ ಕೆಳಗಡೆ ಹೋದಾಗ ಅನಿಮಿಷನಾಥರ ಭೇಟಿಯಾಗುತ್ತೆ. ಅನಿಮಿಷನಾಥರು ಬಹಳ ಸ್ಪಷ್ಟವಾಗಿ ತಮ್ಮ ಕೈಯಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡನ್ನು ಪೂಜೆ ಮಾಡಿ ದಿಟ್ಟ ನೋಟದಲ್ಲಿ ನೋಡ್ತಾ ಇರ್ತಾರೆ. ಬೇರೆ ಕಡೆಯೆಲ್ಲ ಅನಿಮಿಷರನ್ನು ಅಲ್ಲಮಪ್ರಭುದೇವರ ಗುರುಗಳನ್ನಾಗಿಯೇ ಚಿತ್ರಿಸಲಾಗಿದೆ. ಇಲ್ಲಿ ಅವರನ್ನು ಒಂದು ನಿದರ್ಶನವಾಗಿ ಚಿತ್ರಿಸಲಾಗಿದೆ. ಹೀಗೆ ಗೊಗ್ಗಯ್ಯನಿಗೆ ನಿಜ ಭಕ್ತಿಯ ಸಾರವನ್ನು ಅಲ್ಲಮಪ್ರಭುದೇವರು ತಿಳಿಸ್ತಾರೆ, ತನ್ಮಯತೆಯನ್ನು ತಿಳಿಸ್ತಾರೆ. ಅದಕ್ಕೆ ಅನಿಮಿಷ ದೇವರು ಒಂದು ನಿದರ್ಶನ ಆಗ್ತಾರೆ. ಗೊಗ್ಗಯ್ಯನ ಭೇಟಿಯ ನಂತರ ಗೊಗ್ಗಯ್ಯನೇ ಹೀಗೆ ತಾವು ಉಳಿದವರನ್ನೂ ಉದ್ಧಾರ ಮಾಡಬೇಕು ಅಂತ ಕೇಳಿದ್ದರಿಂದ, ಅದಲ್ಲದೆ ಅನಿಮಿಷರ ಕೈಯಲ್ಲಿದ್ದಂತಹ ಇಷ್ಟಲಿಂಗ ಪ್ರಭುದೇವರಲ್ಲಿ ಸೇರಿ ಐಕ್ಯ ಆಗುವುದರಿಂದ ಅವರಿಗೆ ಒಂದು ಅದ್ಭುತವಾದ ಶಕ್ತಿಯು ದೊರಕತ್ತೆ. ಅಲ್ಲಿಂದ ಮುಂದೆ ಭೇಟಿಯಾಗೋದು ಮುಕ್ತಾಯಕ್ಕ ಅಂತ ಹೇಳುವಂತಹ ಶರಣೆಯನ್ನು. ಮುಕ್ತಾಯಕ್ಕ ಅಜಗಣ್ಣ ಅಂತ ಹೇಳುವಂಥವರು ಅವಳಿ ಮಕ್ಕಳು. ಅಜಗಣ್ಣ ಅಂತೂ ಗುಪ್ತ ಶಿವಭಕ್ತರಲ್ಲಿ ಒಬ್ಬ. ಅಜಗಣ್ಣ ತನ್ನ ಶಿವಭಕ್ತಿ ತಿಳಿಯಿತು ಲೋಕಕ್ಕೆ ಅನ್ನುವಂತಹ ಕಾರಣದಿಂದ ಐಕ್ಯವಾಗಿದ್ದಾನೆ. ಅಜಗಣ್ಣನ ಗುರುವಾದಂತಹ ತಂದೆ ಅಂತ ಭಾವಿಸ್ತಾ ಇದ್ದಂತಹ ಅಜಗಣ್ಣನ ಕಳ್ಕೊಂಡು ಮುಕ್ತಾಯಕ್ಕ ತುಂಬ ವಿಹ್ವಲಚಿತ್ತಳಾಗಿದ್ದಾಳೆ. ಆ ಮುಕ್ತಾಯಕ್ಕನ್ನು ಸಮಾಧಾನ ಮಾಡುವಾಗ ಬರುವಂತಹ ವಚನಗಳಂತೂ ಅದ್ಭುತವಾದ ವಚನಗಳು. ಸಂವಾದದ ಮೂಲಕ, ಸಮಾಧಾನ ಹೇಳುವುದರ ಮೂಲಕ ಅತ್ಯಂತ ಶ್ರೇಷ್ಠವಾದಂತಹ ಕವಯತ್ರಿ ಮುಕ್ತಾಯಕ್ಕನನ್ನು ಸಿದ್ದರಾಮರು ಗೊಂದಲದಿಂದ ಬಿಡುಗಡೆ ಮಾಡ್ತಾರೆ. ಮುಕ್ತಾಯಕ್ಕ ಮತ್ತು ಅಲ್ಲಮಪ್ರಭುಗಳ ನಡುವೆ ಇರುವಂತಹ ಸಂವಾದಗಳೆಲ್ಲ ಅದ್ಭುತವಾದ ಸಂವಾದಗಳು. ಪ್ರಾಯಶಃ ಈ ಮುಂದಿನ ಭಾಷಣಕಾರರು ಅದರ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ವಿವರಿಸ್ತಾರೆ ಅಂತ ನಂಬಿಕೊಂಡಿದ್ದೇನೆ. ಅಲ್ಲಿಂದ ಅವರು ಹೊರಟು ಬರೋದು ಸೊನ್ನಲಿಗೆಗೆ. ಸೊನ್ನಲಿಗೆಯ ಸಿದ್ದರಾಮರ ಕ್ಷೇತ್ರಕ್ಕೆ ಬರ್ತಾರೆ. ಸಿದ್ದರಾಮರು ಮಹಾಯೋಗಿಗಳು, ಅನ್ನದಾಸೋಹಿಗಳು, ಜ್ಞಾನದಾಸೋಹಿಗಳು, ಪ್ರಾಣದಾಸೋಹಿಗಳು. ಸಿದ್ದರಾಮರು ಕೆರೆ ಬಾವಿಗಳನ್ನು ಕಟ್ಟಿಸುವೊಳಗೆ ನಿಸ್ಸೀಮರು. ಅನೇಕ ದೇಗುಲಗಳನ್ನು ಅವರು ಕಟ್ಟಿದ್ದಾರೆ. ಇಂತಹ ಭಕ್ತಿಯನ್ನು, ಕರ್ಮಯೋಗವನ್ನು ಮೆರೀತಾರೆ ಸಿದ್ದರಾಮರು ತಮ್ಮ ಕಾಲುಗಳನ್ನು ಕಟ್ಟಿದ್ದ ನೂಲುಗಳನ್ನು ತೆಗೆದು ಸಂಕೋಲೆಗಳಿಂದ ಕಟ್ಟಿಕೊಂಡ್ರು ಅಂತ ಹೇಳುವಂಥ ಲೆಕ್ಕಾಚಾರದಲ್ಲಿ ತಲೆ ಬೋಳಾದರೆ ಸಾಲದು, ಮನಸ್ಸು ಬೋಳಾಗಬೇಕು. ಇಂತಹ ಅನೇಕ ವಿಚಾರಗಳನ್ನು ಅಲ್ಲಮಪ್ರಭುದೇವರು ಮನಸ್ಸಿನಲ್ಲಿಟ್ಟುಕೊಂಡು ಅವರನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಸಿದ್ದರಾಮರ ಶಿಷ್ಯರನ್ನು ಕರೆದು ಅವರ ಜೊತೆಗೆ ಮಾತುಗಳನ್ನು ಆಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಸಿದ್ದರಾಮರನ್ನು ಅವರು ಕೆಣಕ್ತಾರೆ. ಅವರು ಸಿದ್ಧರಲ್ಲ, ಒಡ್ಡರು, ಇಂತಹ ಮಾತುಗಳನ್ನು ಆಡಿದಾಗ ಅವರ ಶಿಷ್ಯರು ಅತ್ಯಂತ ಕೋಪಕ್ಕೆ ಒಳಗಾಗಿ ಅವರ ಮೇಲೆ ಅವರಿಗೆ ಮೊದಲು ಗದರಿಸ್ತಾರೆ. ನಂತರ ಅವ್ರ ಮೇಲೆ ಕೈ ಮಾಡಲಿಕ್ಕೆ ಹೊರಡ್ತಾರೆ, ಕಲ್ಲುಗಳನ್ನೆಸ್ತಾರೆ. ಆದರೆ ಇದು ಯಾವುದೂ ನಡೆಯೇ ಇದ್ದಾಗ ಅವರು ಹೋಗಿ ಸಿದ್ದರಾಮರಲ್ಲಿ ಅದನ್ನು ಹೇಳ್ಕೊಡ್ತಾರೆ. ಆರು ನಮ್ಮನು ಜರೆದವರು ಜಂಬಾರಿಯೋ ಧನುಜಾರಿಯೋ ಕಾಮಾರಿಯೋ ತೋರವರ ಹೆಡೆತಲೆಗಿರಿವೆ ನಾಲಿಗೆಯ ಬೇರ ಸಹಿತ ಕೀಳುವೇನು ಅನ್ನುವಂಥ ಇದರೊಳಗೆ ಸಿಟ್ಟಿನಿಂದ ಎದ್ದು ಬಂದಂತಹ ರಾಜಸಿ ಸಿದ್ದರಾಮರು ಅಲ್ಲಮಪ್ರಭುದೇವರನ್ನು ಎದುರಿಸ್ತಾರೆ. ಮಾತುಗಳಾಗ್ತವೆ. ಸಾಕಷ್ಟು ದೊಡ್ಡ ವಾಗ್ಯುದ್ಧವೇ ಆಗುತ್ತೆ. ಇಲ್ಲಿ ಚಾಮರಸು ಇಬ್ಬರನ್ನು ಒಂದು ಸ್ವಲ್ಪ ರಾಜಸಿಗಳಾಗಿಯೇ ಚಿತ್ರಿಸಿದ್ದಾರೆ. ನಂತರ ಕೊನೆಗೆ ಸಿದ್ದರಾಮರು ತಮ್ಮ ನೊಸಲುಗಣ್ಣುಗಳನ್ನು ತೆಗೆದಾಗ, ಕಿಡಿಗಾರದಾಗ ಅದನ್ನು ಅಲ್ಲಮಪ್ರಭುದೇವರು ತಮ್ಮ ಅಂಗಾಲಿನಿಂದ ನಿವಾರಿಸ್ತಾರೆ. ಸಿದ್ದರಾಮರಿಗೆ ಅಲ್ಲಮಪ್ರಭುದೇವರು ಮಹಾ ಪ್ರಾತಿಭಾ ಶಕ್ತಿ, ಆಧ್ಯಾತ್ಮಿಕ ವ್ಯಕ್ತಿ, ತನ್ನನ್ನು ತಿದ್ಲಿಕ್ಕೆ ಬಂದವರು ಅಂತ ಗೊತ್ತಾಗುತ್ತೆ. ಅವರವರನ್ನು ಶರಣು ಅಂತಾರೆ, ಅವರಿಂದ ಉಪದೇಶಗಳನ್ನು ಪಡಿತಾರೆ. ಪ್ರಭುದೇವರು ಸಿದ್ದರಾಮರನ್ನು ಕೂಡಿ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದಲ್ಲಿ ಬಸವಣ್ಣನವರು ಲಿಂಗ ಪೂಜೆಗೆ ಕೂತಿದ್ದಾರೆ. ಹಡಪದ ಅಪ್ಪಣ್ಣನವರನ್ನು ಕರ್ಕೊಂಡು ಬರಲಿಕ್ಕೆ ಹೇಳ್ತಾರೆ. ಆದರೆ ಅಲ್ಲಮಪ್ರಭುದೇವರು ತಿರಸ್ಕರಿಸ್ತಾರೆ. ನಂತರ ಬಸವಣ್ಣವರು ಬಂದವರನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳುವಂಥದ್ದು. ಮರುಳು ಶಂಕರ ದೇವರ ದರ್ಶನ ಆಗುತ್ತೆ. ನಂತರ ಮಹಾದೇವಿ ಅಕ್ಕನಿಗೂ ಕೂಡ
ಕಲ್ಯಾಣಕ್ಕೆ ಬಂದಂತಹ ಮಹಾದೇವಿ ಅಕ್ಕನಿಗೆ ಪ್ರಭುದೇವರಿಂದ ಪ್ರಭುದೇವರು ಪ್ರಸನ್ನರಾಗ್ತಾರೆ. ಗೋರಕ್ಷ ಅನ್ನುವಂತಹ ಒಬ್ಬ ಮಹಾ ಹಠಯೋಗಿಯನ್ನು ಕೂಡ ಅವರು ಉಪದೇಶಗಳ ಮೂಲಕ ಉದ್ಧಾರ ಮಾಡ್ತಾರೆ. ನಂತರ ಕಾಡಿನಲ್ಲಿದ್ದಂತಹ ಮುನಿಗಳಿಗೂ ಕೂಡ ಬೋಧಿಸ್ತಾರೆ. ಬಸವೇಶ್ವರರು ಸ್ಥಾಪಿಸಿದಂತಹ ಶೂನ್ಯ ಸಿಂಹಾಸನವನ್ನು ಏರಿ ಅವರು ಪ್ರಭುದೇವರು ಅವರ ಆರೋಗಣೆ ಎನ್ನುವಂಥ ಒಂದು ಅದ್ಭುತವಾದಂಥ ಲೀಲೆಯನ್ನು ತೋರಿಸ್ತಾರೆ. ನಂತರ ಸಾಕಷ್ಟು ಉಪದೇಶಗಳ ನಂತರ ಪರಮೇಶ್ವರನು ಗಿರಿಜೆಗೆ ಬೋಧಿಸಿದ 25ನೇ ಗತಿಯೊಳಗೆ ಬರುತ್ತೆ. ಹೀಗೆ ಚಾಮರಸರ ಪ್ರಭುಲಿಂಗ ಲೀಲೆ ಒಂದು ರೀತಿಯೊಳಗೆ ಅಲ್ಲಮ ಪ್ರಭುದೇವರನ್ನು ದೇವರನ್ನಾಗಿಯೇ, ಪ್ರಭುವನ್ನಾಗಿಯೇ, ಶಿವನನ್ನಾಗಿಯೇ ಚಿತ್ರಿಸಿ ಶಿವನೇ ಲೀಲಾವತಾರಿಯಾಗಿ ಬಂದು ತನ್ನ ಭಕ್ತರನ್ನು ಉದ್ಧಾರ ಮಾಡ್ದ ಅಂತ ಹೇಳೋದನ್ನು ತೋರಿಸಿಕೊಡುತ್ತೆ. ಎಲ್ಲರಿಗೂ ನಮಸ್ಕಾರ. ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರುಳುಸಿದ್ದ ಸ್ವಾಮೀಜಿ, ಬಸವ ಕೇಂದ್ರ ಶಿವಮೊಗ್ಗ ಹಾಗೂ ಬಸವ ಮಂದಿರ ಚಿಕ್ಕಮಗಳೂರು ಇವರಿಂದ ಆಶೀರ್ವಚನ. ಬಸವಾದಿ ಪ್ರಮುಖರನ್ನು, ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಅಂತರ್ಜಾಲದ ಮೂಲಕವಾಗಿ ನಡೀತಾ ಇರುವಂಥ ಚಿಂತನ ಕಾರ್ತಿಕ 2020ರ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗೋಪಾಲಕೃಷ್ಣ ಕೊಳತಾಯಿ ಅವರು ಚಾಮರಸನ ದೃಷ್ಟಿಯಲ್ಲಿ ಅಲ್ಲಮ ಪ್ರಭುದೇವ ಕುರಿತಾಗಿ ಉಪನ್ಯಾಸವನ್ನು ನೀಡಿದ್ದಾರೆ. ಅವರಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಶರಣೆ ಸುಧಾ, ಶರಣ ಬಿ ಜಿ ಬೆನಕಪ್ಪ ಮತ್ತು ಕುಟುಂಬ ವರ್ಗದವರು ಇವತ್ತಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ವಹಿಸಿಕೊಂಡಿದ್ದಾರೆ. ಅಕ್ಕನ ಬಳಗದ ತಾಯಂದರು ವಚನ ಗಾಯನವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರೆಲ್ಲರಲ್ಲಿ ಬಸವ ಕೇಂದ್ರದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ ಅಂತರ್ಜಾಲದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲ ಶರಣೆಯರಲ್ಲಿ ಶರಣಾರ್ಥಿಗಳು. ಚಾಮರಸ ಕನ್ನಡದ ಮಹತ್ವದ ಕವಿ. ತನ್ನ ಯಾವುದೇ ಕುರುಹನ್ನು ಕಾವ್ಯದಲ್ಲಿ ಹೇಳಿಕೊಳ್ಳದೇನೆ ಕಾವ್ಯದ ವಸ್ತುವಾದ, ಕಾವ್ಯದ ಕಥಾನಾಯಕನಾದ ಅಲ್ಲಮನೇ ಮುಖ್ಯವಾಗಿ ತನ್ನ ಕಾವ್ಯವನ್ನು ರಚನೆ ಮಾಡಿಕೊಳ್ತಾ ಹೋಗ್ತಾನೆ. ಎಷ್ಟು ವಿನೀತ ಭಾವ ಚಾಮರಸನಲ್ಲಿ ಅಂತ ಹೇಳಿದರೆ, ದೇಗುಲವೇ ಮಾತಾಡು ಒಂದದಿ ನಾನು ಈ ಕಾವ್ಯವನ್ನು ಹೇಳ್ತಾ ಇದ್ದೇನೆ. ಅಂದರೆ ಒಂದು ಕಟ್ಟಡದ ಹೊರಗಡೆ ನಿಂತ್ಕೊಂಡು ಕೂಗು ಹಾಕಿದಾಗ ಆ ಒಳಗಡೆಯಿಂದ ಬರುವಂಥ ಪ್ರತಿಧ್ವನಿಯ ರೂಪದಲ್ಲಿ ನಾನು ಗುಹೇಶ್ವರನ ಪ್ರತಿಧ್ವನಿಯಾಗಿ ಈ ಕಾವ್ಯವನ್ನು ರಚಿಸ್ತಾ ಇದ್ದೇನೆ, ಇದು ನನ್ನದಲ್ಲ ಅನ್ನುವಂಥ ವಿನೀತ ಭಾವ ಚಾಮರಸನದ್ದು. ಇನ್ನೂ ಒಂದು ಮಾತನ್ನು ಚಾಮರಸ ಹೇಳ್ತಾನೆ, ಹೇಳುವವನು ನಾನಲ್ಲ, ಮಿಗೆ ಕೇಳುವವರು ನೀವಲ್ಲ. ಹೇಳೋನು ಗುಹೇಶ್ವರನೇ, ಕೇಳುವವನು ಕೂಡ ಗುಹೇಶ್ವರನೇ ಅನ್ನುವಂಥ ಒಂದು ಭಾವ ಚಾಮರಸನಲ್ಲಿದೆ. ಹಾಗಾಗಿ ತನ್ನ ಕುರುಹನ್ನು ಸ್ವಲ್ಪವೂ ಬಿಟ್ಟುಕೊಡದೆ ಒಂದು ಭಾಮಿನಿ ಷಟ್ಪದಿಯಲ್ಲಿ ಸಂಪೂರ್ಣ ಆಧ್ಯಾತ್ಮ ಕೇಂದ್ರಿತವಾಗಿರ್ತಕ್ಕಂಥ ಕಾವ್ಯವನ್ನು ರಚಿಸಿದ ಅಗ್ಗಳಿಕೆ ಚಾಮರಸನದ್ದು. ಈ ಕಾವ್ಯದ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ತಾನು ರಚನೆಯಾದ ಕಾಲಕ್ಕೇ ಮರಾಠಿಗೆ, ತಮಿಳು ಭಾಷೆಗೆ, ಸಂಸ್ಕೃತ ಭಾಷೆಗೆ ಅನುವಾದ ಆಗಿದ್ದು ಈ ಕಾವ್ಯದ ವಿಶೇಷತೆ. ಬಹುಶಃ ತಾನು ರಚನೆಯಾದ ಕಾಲಕ್ಕೆ ಇತರೆ ಭಾಷೆಗಳಿಗೆ ಅನುವಾದ ಆದಂಥ ಪ್ರಥಮ ಕೃತಿ ಅಂತ ಕನ್ನಡದಲ್ಲಿ ಯಾವುದಾದ್ರೂ ಕೀರ್ತಿಗೆ ಪಾತ್ರವಾಗುತ್ತೆ ಅನ್ನೋದಾದರೆ ಅದು ಚಾಮರಸ ಬರೆದಿರ್ತಕ್ಕಂಥ ಪ್ರಭುಲಿಂಗ ಲೀಲೆ. ಇದನ್ನು ನಾವು ಗಮನಿಸಬೇಕು. ಅಂತಹ ಒಂದು ಪ್ರಭುಲಿಂಗ ಲೀಲೆ ಕೃತಿ ಬಹಳ ಒಂದು ಪ್ರಾಸಾದಿಕವಾಗಿರ್ತಕ್ಕಂಥದ್ದು. ಮತ್ತು ನಾಂದಿ ಪದ್ಯಗಳಲ್ಲಿ ಚಾಮರಸ ಶರಣರ ಇಡೀ ಬದುಕನ್ನು ಒಂದು ಸಣ್ಣ ಸಣ್ಣ 6 ಸಾಲಿನ ಪದ್ಯಗಳಲ್ಲಿ ಹಿಡಿದಿಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಲ್ಲಮನ ಬಗ್ಗೆ ಚಾಮರಸ ಹೇಳುವಂಥ ನಾಂದಿ ಪದ್ಯ ಹೀಗಿದೆ. ತುಂಬ ಅಲ್ಲಮ ಅಂತ ಹೇಳಿದರೆ ಅವನು ನಾಮರೂಪ ಕ್ರಿಯಾಕಲಾಪ ವಿರಾಮನ ಅನುಪಮ ದಿವ್ಯ ತೇಜವ್ಯಮ ಮೂರ್ತಿ ಅಂತ ಹೇಳ್ತಾರೆ. ಆ ಥರದಲ್ಲಿ ಅಲ್ಲಮ ಪ್ರಭುದೇವರ ಕುರಿತಾಗಿ ನಾಂದಿ ಪದ್ಯವನ್ನು ಚಾಮರಸ ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗೆ ನಾಂದಿ ಪದ್ಯಗಳಲ್ಲಿ ಬಸವಣ್ಣನವರ ಕುರಿತಾಗಿ, ಚನ್ನಬಸವಣ್ಣನವರ ಕುರಿತಾಗಿ, ಸಿದ್ದರಾಮರ ಕುರಿತಾಗಿ, ಅಕ್ಕಮಹಾದೇವಿಯ ಕುರಿತಾಗಿ, ಮಡಿವಾಳ ಮಾಚಿದೇವರ ಕುರಿತಾಗಿ ಸಂಕ್ಷಿಪ್ತ 6 ಸಾಲುಗಳಲ್ಲಿ ಅವರ ಇಡೀ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥ ಒಂದು ವಿಶಿಷ್ಟ ಪ್ರಯತ್ನ ಚಾಮರಸ ಮಾಡ್ತಾ ಹೋಗ್ತಾನೆ. ಹೀಗೆ ಒಂದು ವಿಶಿಷ್ಟ ಪ್ರಯತ್ನದ ಮೂಲಕವಾಗಿ ಅಲ್ಲಮ ಪ್ರಭುದೇವರ ಕುರಿತಾಗಿರ್ತಕ್ಕಂಥ ಕಾವ್ಯವನ್ನು ಚಾಮರಸ ರಚನೆ ಮಾಡ್ತಾನೆ. ಆ ಕುರಿತಾಗಿ ಸಾಕಷ್ಟು ದಂತಕಥೆಗಳಿದ್ದಾವೆ.
ಕುಮಾರವ್ಯಾಸ ಮತ್ತು ಅಲ್ಲಮನ ಹಿನ್ನೆಲೆಯಲ್ಲಿ ಸಾಕಷ್ಟು ದಂತಕಥೆಗಳಿದ್ದಾವೆ. ಅವೆಲ್ಲ ದಂತಕಥೆಗಳನ್ನು ಹೊರತುಪಡಿಸಿ ಅಲ್ಲಮ ಬರೆದಿರ್ತಕ್ಕಂಥ ಈ ಪ್ರಭುಲಿಂಗ ಲೀಲೆ ಒಂದು ವಿಶಿಷ್ಟ ಕಾವ್ಯವಾಗಿ ಜನಮಾನಸದೊಳಗೆ ನೆಲೆ ನಿಂತಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದರೆ ಚಾಮರಸನ ಪ್ರಭುಲಿಂಗ ಲೀಲೆಯನ್ನು ಕಂಠಪಾಠ ಮಾಡಿ ಆಡ್ತಕ್ಕಂಥ ಅಕ್ಷರಗಳು ಗೊತ್ತಿಲ್ಲದೆ ಇರತಕ್ಕಂಥ ನಿರಕ್ಷರ ಕುಕ್ಷಿಗಳು ಕೂಡ ಬರೀ ಕೇಳಿಕೊಂಡು ಕಂಠಪಾಠ ಮಾಡಿ ಹಾಡುವಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗ್ತದೆ. ಅಂತಹ ಪ್ರಭುಲಿಂಗ ಲೀಲೆ ಪ್ರಭುದೇವರ ಕುರಿತಾಗಿ ರಚನೆಯಾಗಿರ್ತಕ್ಕಂಥದ್ದು. ಮತ್ತು ಅದು ಹೇಳುವ ಆ ಕೃತಿಯ ಒಂದು ಶೀರ್ಷಿಕೆ ವಿಶೇಷವಾಗಿದೆ, ಪ್ರಭುಲಿಂಗ ಲೀಲೆ. ಅದು ಪ್ರಭುಲಿಂಗನ ಲೀಲೆ, ಪ್ರಭುವಿನ ಲಿಂಗಲೀಲೆ ಎರಡೂ ರೀತಿಯಲ್ಲಿ ಅರ್ಥವಾಗುವ ಹಾಗೆ ಈ ಪ್ರಭುಲಿಂಗ ಲೀಲೆ ಕಾವ್ಯವನ್ನು ಚಾಮರಸ ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಭಾಳ ಮುಖ್ಯವಾಗಿ ಚಾಮರಸನ ಈ ಪ್ರಭುಲಿಂಗ ಲೀಲೆ ಪ್ರತಿಮಾ ಕಾವ್ಯ ಅಂಥೇಳಿ ಹೆಸರನ್ನು ಮಾಡಿಕೊಂಡಿದೆ. ಪ್ರತಿಮಾ ಕಾವ್ಯ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬರುವಂಥ ಪ್ರತಿಯೊಂದು ವ್ಯಕ್ತಿತ್ವಗಳು ಕೂಡ ಒಂದೊಂದು ಪ್ರತಿಮೆಗಳಾಗಿ ನಮ್ಮ ಕಣ್ಣು ಮುಂದಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಅಲ್ಲಮ ಪ್ರಭುವಾಗಿ ರೂಪುಗೊಳ್ಳೋದಕ್ಕೆ ಕಾರಣವಾಗಿರ್ತಕ್ಕಂಥ ಗುಣಗಳು ಏನು ಅಂತೇಳಿ ನಾವು ಯೋಚನೆ ಮಾಡ್ತಾ ಹೋದರೆ, ನಿರಹಂಕಾರ ಮತ್ತು ಸುಜ್ಞಾನ. ನಿರಹಂಕಾರ ಮತ್ತು ಸುಜ್ಞಾನ ಯಾವ ವ್ಯಕ್ತಿಯಲ್ಲಿರುತ್ತೋ ಅವನು ಪ್ರಭುವಾಗಬಲ್ಲ, ಎಲ್ಲಿದ್ದರೂ ಕೂಡ ಪ್ರಭುವಾಗಬಲ್ಲ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಸಂಗತಿ. ಆ ಸಂಗತಿಯನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಚಾಮರಸ ಪ್ರಭುದೇವರ ತಂದೆ ತಾಯಿಗಳ ಹೆಸರುಗಳನ್ನು ಹೀಗೆ ಹೇಳ್ತಾನೆ. ಪ್ರಭುದೇವರ ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ ಅಂತ ಹೇಳ್ತಾನೆ. ನಿರಹಂಕಾರ ಮತ್ತು ಸುಜ್ಞಾನಗಳು ಸೇರಿದಾಗ ಅಲ್ಲಮನಂಥ ಅನುಭಾವಿ ಜ್ಞಾನಿ ಹುಟ್ಟದೇನೆ ಇನ್ನೇನು ಹುಟ್ಟೋದಕ್ಕೆ ಸಾಧ್ಯವಾಗುತ್ತೆ? ಅಲ್ಲಮನ ಗುರುವಿನ ಹೆಸರು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅನಿಮಿಷ ಅನ್ನುವಂಥದ್ದು. ಅನಿಮಿಷ ಅಂತ ಹೇಳಿದ್ರೆ ಕಣ್ಣುಗಳನ್ನು ಮಿಟುಕಿಸಲಾರದೆ ಇರುವಂಥವನು. ಕಣ್ಣುಗಳನ್ನು ಮಿಟುಕಿಸಲಾರದೆ ಇರೋದು ಅಂತ ಹೇಳಿದ್ರೆ ಸ್ಥಿತಪ್ರಜ್ಞ ಅಂತ ಅರ್ಥ. ಕಣ್ಣಿನ ಚಂಚಲತೆ ಹೆಚ್ಚಾದಷ್ಟು ಮನಸ್ಸಿನ ಚಂಚಲತೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಕಣ್ಣು ತನ್ನ ಚಂಚಲತೆಯನ್ನು ಕಳೆದುಕೊಂಡು ಅದು ಅನಿಮಿಷವಾಯಿತು ಅಂತ ಹೇಳಿದರೆ ಆ ವ್ಯಕ್ತಿಯ ವ್ಯಕ್ತಿತ್ವ, ಆ ವ್ಯಕ್ತಿಯ ಮನಸ್ಥಿತಿ ಸ್ಥಿತಪ್ರಜ್ಞತೆಗೆ ಬರುತ್ತೆ. ಅಂಥ ಸ್ಥಿತಪ್ರಜ್ಞನಾಗಿರುವಂಥ ಅನಿಮಿಷ ಗುರುವಾದರೆ ಅಲ್ಲಮನ ತಂದೆ ತಾಯಿಗಳು ಯಾರು ಅಂತೇಳಿ ನಿರಹಂಕಾರ ಮತ್ತು ಸುಜ್ಞಾನಿ. ನಿರಹಂಕಾರ, ಸುಜ್ಞಾನ ಮತ್ತು ಸ್ಥಿತಪ್ರಜ್ಞತೆ ಸೇರಿದಾಗ ಅಲ್ಲಮ ಪ್ರಭುವಾಗಿ ರೂಪುಗೊಳ್ತಾನೆ ಅನ್ನುವಂಥದ್ದನ್ನು ಚಾಮರಸ ಭಾಳ ಸಾಂಕೇತಿಕವಾಗಿ ಈ ಮಾತುಗಳ ಮೂಲಕವಾಗಿ ನಮಗೆ ಈ ಹೆಸರುಗಳ ಮೂಲಕವಾಗಿ ನಮಗೆ ತಿಳಿಸ್ತಾನೆ. ಮುಂದುವರೆದು ಚಾಮರಸ ತಿಳಿಸುವಂಥ ಇನ್ನೊಂದು ಭಾಳ ಪ್ರಮುಖವಾದ ಸಂಗತಿ ಏನು ಅಂತೇಳಿದರೆ, ಮಾಯೆ ಹೇಗೆ ಹುಟ್ಟುತ್ತಾಳೆ, ಮಾಯೆ ಅನ್ನುವಂಥದ್ದು ರೂಪುಗೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ಕೂಡ ಮಾಯಾದೇವಿಯ ತಂದೆ ತಾಯಿಗಳ ಮತ್ತು ಆಕೆಯ ಗುರುವಿನ ಹೆಸರುಗಳ ಮೂಲಕವಾಗಿ ಸೂಚ್ಯವಾಗಿ ತಿಳಿಸೋದು ಚಾಮರಸನ ಒಂದು ವಿಶಿಷ್ಟತೆ. ಮಾಯಾದೇವಿಯ ತಂದೆ ಯಾರು ಅಂತ ಹೇಳಿದರೆ ಅವನು ಮಮಕಾರ, ತಾಯಿ ಯಾರು ಅಂತೇಳಿದರೆ ಮೋಹಿನಿ. ಮಮಕಾರ ಮತ್ತು ಮೋಹ ಸೇರಿಕೊಂಡು ಅದಕ್ಕೆ ಅನುಗ್ರಹ ಮಾಡೋದಕ್ಕೆ ಅಹಂಕಾರಾಚಾರ್ಯ ಅನ್ನುವಂಥ ಗುರು ಬಂದ ಅಂತ ಹೇಳಿದರೆ ಮಾಯೆ ಅಲ್ಲದೆ ಇನ್ನೇನು ಹುಟ್ಟೋದಕ್ಕೆ ಸಾಧ್ಯವಾಗುತ್ತೆ? ಇದು ಚಾಮರಸ ಹೇಳ್ತಕ್ಕಂಥ ಒಂದು ಪ್ರತಿಮೆಗಳಿವೆ. ಇವು ತುಂಬ ಸಾಂಕೇತಿಕವಾಗಿ ಈ ಸಂಗತಿಗಳನ್ನು ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ನೀನು ಅಲ್ಲಮ ಪ್ರಭುವಾಗಬೇಕು, ಬಯಲುಗನಾಗಬೇಕು, ಜ್ಞಾನಿ ಆಗಬೇಕು ಅಂತಂದರೆ ನೀನು ನಿರಹಂಕಾರ, ಸುಜ್ಞಾನ ಮತ್ತು ಸ್ಥಿತಪ್ರಜ್ಞೆಯನ್ನು ಹೊಂದಬೇಕು. ಇಲ್ಲ ನೀನು ಮಾಯೆಯ ರೂಪವೇ ಆಗಬೇಕು, ಮಾಯೆಗೆ ಒಳಗಾಗಿ ತೊಳಲಿ ಬಳಲಬೇಕು ಅಂತಂದರೆ ನಿರಹಂಕಾರ, ಸುಜ್ಞಾನ ಮತ್ತು ಅಹಂಕಾರ ಮಮಕಾರ, ಮೋಹ ಮತ್ತು ಅಹಂಕಾರಗಳನ್ನು ಅಳವಡಿಸ್ಕೊಂಡ್ಬಿಟ್ರೆ ಸಾಕು ಅನ್ನುವಂಥ ಒಂದು ಸಂಕೇತಗಳನ್ನು ಈ ಹೆಸರುಗಳ ಮೂಲಕವಾಗಿಯೇ ಚಾಮರಸ ನಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಇಲ್ಲಿ ಅಲ್ಲಮ ಹುಟ್ಟೋದಕ್ಕೆ ಕಾರಣವಾಗ್ತಕ್ಕಂಥ ಸಂಗತಿಯು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಕೈಲಾಸದ ಮೂಲಕವಾಗಿಯೇ ಚಾಮರಸನು ಕೂಡ ಅಲ್ಲಮನ ಪಾತ್ರವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಆ ಅಲ್ಲಮನ ಪಾತ್ರ ಸೃಷ್ಟಿ ಹೇಗಾಗುತ್ತೆ ಕೈಲಾಸದಲ್ಲಿ ಅಂತ ಹೇಳಿದ್ರೆ, ಶಿವ ಮತ್ತು ಪಾರ್ವತಿಯರು ಒಡ್ಡೋಲಗದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಪಾರ್ವತಿ ಪ್ರಶ್ನೆ ಕೇಳ್ತಾನೆ, ಶಿವ ನಿನ್ನ ಒಡ್ಡೋಲಗದಲ್ಲಿರುವಂತಹವರೆಲ್ಲರೂ ಕೂಡ ಮುಕ್ತಿಯನ್ನು ಹೊಂದಿದ್ದಾರೆಯೇ? ಹುಟ್ಟು ಸಾವುಗಳ ಗೊಡವೆಯನ್ನು ಮೀರಿ ನಿತ್ಯತ್ವವನ್ನು ಹೊಂದಿದ್ದಾರೆಯೇ? ಹೊಂದಿಲ್ಲ ಅನ್ನೋದಾದರೆ ಅವರು ಹೊಂದತಕ್ಕಂಥ ಬಗೆಯಾದರೂ ಏನು ಅನ್ನುವಂಥ ಪ್ರಶ್ನೆಯನ್ನು ಪಾರ್ವತಿ ಶಿವನಲ್ಲಿ ಕೇಳ್ತಾಳೆ. ಆಗ ಶಿವ ಒಂದು ಅಪರೂಪದ ಮಾತನ್ನು ಇಲ್ಲಿ ಹೇಳ್ತಾನೆ. ಭೋಗಭೂಮಿಯ ಭೋಗತನುವಿನಲಾಗದನುಪಮ ಸಿದ್ಧಿಯೋ ಕರ್ಮೋದ್ಯೋಗ ಭೂಮಿಯ ಕರ್ಮತನುವಿನಲ್ಲದೆ. ಕರ್ಮೋದ್ಯೋಗ ಭೂಮಿಯ ಕರ್ಮತನುವಿನಲ್ಲದೆ ಭೋಗಭೂಮಿಯಿಂದ ಭೋಗತನವನ್ನು ಹೊಂದಿದವರಿಗೆ
ಅನುಪಮ ಸಿದ್ಧಿ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು ಈ ಮಾತುಗಳ ಅರ್ಥ. ಇಷ್ಟೇ, ನಿನ್ನ ಕೈಲಾಸವಾಸಿಗಳಾಗಿರ್ತಕ್ಕಂಥವರೆಲ್ಲರೂ ಕೂಡ ಅನುಪಮ ಸಿದ್ಧಿಯನ್ನು ಪಡ್ಕೊಳ್ಬೇಕು, ಅವರು ಸತ್ಯದ ದರ್ಶನವನ್ನು ಮಾಡಿಕೊಳ್ಬೇಕು, ನಿರಾಳದ ನಿಲುವಿಗೆ ಅವರು ತಲುಪಬೇಕು ಅಂತ ಹೇಳಿದರೆ ಈ ಭೋಗಭೂಮಿ ಅನ್ನಿಸಿರುವಂಥ ಕೈಲಾಸದಲ್ಲಿ ಇದ್ದರೆ ಸಾಧ್ಯವಾಗೋದಿಲ್ಲ. ಅವರಿಗೆ ಆ ನಿತ್ಯತ್ವ ಪ್ರಾಪ್ತವಾಗಬೇಕು ಅಂತ ಹೇಳಿದರೆ ಕರ್ಮೋದ್ಯೋಗ ಭೂಮಿಯಾಗಿರ್ತಕ್ಕಂಥ ಭೂಲೋಕದಲ್ಲಿ ಜನಿಸಿ ಕರ್ಮತನುವನ್ನು ಧರಿಸಿಕೊಂಡು ಆ ಕರ್ಮತನುವಿನ ಮೂಲಕವಾಗಿ ಸಾಧನೆಯನ್ನು ಮಾಡಿಕೊಳ್ತಾ ಅವರು ಸಿದ್ಧಿಯನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾನೆ. ಅದನ್ನೇ ಹೇಳಿದವನು, ಭೋಗ ಭೂಮಿಯ ಭೋಗತನುವಿನಲಾಗದನುಪಮ ಸಿದ್ಧಿಯು ಕರ್ಮೋದ್ಯೋಗ ಭೂಮಿಯ ಕರ್ಮತನುವಿನಲ್ಲ ಅಲ್ಲದೆ. ಅದರಿಂದೇ ಯೋಗ ಯೋಗ್ಯರು ಯೋಚಿಸುತ್ತ ಭೂಭಾಗದಲ್ಲಿ ಮಾನವ ಶರೀರಿಗಳಾಗಿ ಸಾಧಿಸಿ ನಿಜವನ್ನರಿಯುವರು ಗಿರಿಜ ಕೇಳೆಂದ. ಯೋಗ್ಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯೋಗ ಸಾಧನೆಯ ಹಂಬಲಿಗರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಕಾರಣದಿಂದ ಭೂಮಿಯಲ್ಲಿ ಹುಟ್ಟಿ ಶರೀರವನ್ನು ಧರಿಸಿಕೊಂಡು ಸಾಧನೆಯನ್ನು ಮಾಡಿ ನಿಜವನ್ನು ಅರಿತಾರೆ ಅನ್ನುವಂಥ ಮಾತನ್ನು ಗಿರಿಜೆಗೆ ಹೇಳ್ತಾನೆ. ಆಗ ಗಿರಿಜೆ ಕೇಳ್ತಾಳೆ, ಅಂಥ ನಿಜವನ್ನು ಅರಿತಂಥವ್ರು ಯಾರಾದರೂ ಭೂಮಿ ಮೇಲೆ ಇದ್ದಾರಾ ಅಂತ ಕೇಳಿದಾಗ ಶಿವ ಹೇಳ್ತಾನೆ, ನನ್ನ ಸ್ವರೂಪದಲ್ಲಿರ್ತಕ್ಕಂಥ ನಿರ್ಮಾಯನೇ ಅಲ್ಲಮ ಅನ್ನುವಂಥ ನಾಮದಲ್ಲಿ ಭೂಲೋಕದಲ್ಲಿ ಇದ್ದಾನೆ, ಅವನು ಹಾಗೆ ನಿಜವನ್ನು ಅರಿತಿರ್ತಕ್ಕಂಥ ಸಾಧಕ ಅನ್ನೋ ಮಾತನ್ನು ಹೇಳ್ತಾನೆ. ಆಗ ಪಾರ್ವತಿ ಕೇಳ್ತಾಳೆ, ಸರಿ ಅವನು ಮಾಯೆಗೆ ಒಳಗಾಗೇ ಇಲ್ವಾ ಹಾಗಾದರೆ? ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆಯ ಒಂದು ಹಂತದಲ್ಲಿ ಬರ್ತಕ್ಕಂಥ ಯಾವುದೇ ಅಡ್ಡಿ ಆತಂಕಗಳಿಗೆ ಒಳಗಾಗೋದಿಲ್ವ ಹಾಗಾದರೆ ಅನ್ನೋ ಪ್ರಶ್ನೆ ಬಂದಾಗ, ಅವನು ನಿರ್ಮಾಯನಾಗಿರುವುದರಿಂದ ಅವನು ಯಾವುದೇ ಮಾಯೆಗೆ ಒಳಗಾಗುವುದಿಲ್ಲ ಅನ್ನೋ ಮಾತನ್ನು ಅಲ್ಲಮನ ಕುರಿತಾಗಿ ಶಿವ ಹೇಳ್ತಾನೆ. ಆಗ ಪಾರ್ವತಿ ಏನು ಮಾಡ್ತಾಳೆ, ತನ್ನ ತಾಮಸ ರೂಪದ ರೂಪವನ್ನು ಮಾಯಾದೇವಿಯನ್ನಾಗಿ ಸ್ಫುರದ್ರೂಪಿ ಹೆಣ್ಣನ್ನಾಗಿ ಚಿತ್ರಿಸಿ ಭೂಲೋಕದಲ್ಲಿ ಕಳಿಸಿಕೊಡ್ತಾಳೆ. ಆಕೆಯೂ ಕೂಡ ಬನವಾಸಿಯಲ್ಲಿ ಹುಡ್ತಾಳೆ, ಅಲ್ಲಮನು ಕೂಡ ಬನವಾಸಿಯಲ್ಲಿ ಹುಟ್ಟಿರ್ತಾನೆ. ಅವನು ಮದ್ದಳೆಯ ಬಾರಿಸುವಂಥ ಮದ್ದಳಿಗನಾಗಿ ವೇಷವನ್ನು ಧರಿಸಿಕೊಂಡು ಮಧುಕನಾಥನ ದೇವಾಲಯಕ್ಕೆ ಹೋಗ್ತಾನೆ. ಮಾಯೆಯೂ ಕೂಡ ಮಧುಕನಾಥನ ಪೂಜೆಯನ್ನು ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿ ಮಧುಕನಾಥನ ದೇವಾಲಯಕ್ಕೆ ಬರ್ತಾಳೆ. ಮಧುಕನಾಥನ ದೇವಾಲಯದೊಳಗೆ ಪೂಜೆಯನ್ನು ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಅಲ್ಲಮ್ಮನ ಮದ್ದಳೆ ದನಿ ಕೇಳುತ್ತೆ. ಅಲ್ಲಮ್ಮನ ಮದ್ದಳೆಯ ದನಿಯನ್ನು ಕೇಳಿದಾಗ ಮಾಯೆಯ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಹೇಳಿದರೆ, ಕಾರ ಮುಗಿಲಿನ ಗರ್ಜನೆಯ ಕಿವಿಯಾರೆ ಕೇಳುವ ಸೋಗೆಯಂತಿರೆ ಹಾರೈಸುತ್ತಲೇ ಅಲ್ಲಮ್ಮನ ಮದ್ದಳೆ ದನಿಗೇಳಿ ಆಕೆ ತಿರುಗಿ ನೋಡ್ತಾಳೆ, ಮೈ ಮರೆತು ನಿಂತುಕೊಳ್ತಾಳೆ. ಈ ಚೆನ್ನಾಗಿ ಕಟ್ಟಿರ್ತಕ್ಕಂಥ ಕಪ್ಪು ಬಣ್ಣದ ಮುಗಿಲಿನ ಗರ್ಜನೆ ಸಿಡಿಲು ಕೇಳಿದಾಗ ನವಿಲಿಗೆ ಬಹಳ ಸಂತೋಷವಾಗುತ್ತೆ. ಅದು ರೆಕ್ಕೆಗಳನ್ನು ಅಗಲಿಸಿ ನೃತ್ಯವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತದೆ. ಹಾಗೆ ಆಕೆಗೆ ಮುಗಿಲಿನ ಗರ್ಜನೆಯನ್ನು ಕೇಳಿದ ನವಿಲಿನಂತೆ ಅಲ್ಲಮ್ಮನ ಮದ್ದಳೆ ದನಿಯನ್ನು ಕೇಳಿದಾಗ ಆಕೆಗೆ ಆ ಥರದ ಒಂದು ಪರಿಣಾಮಗಳು ಉಂಟಾದವು ಅನ್ನೋದನ್ನು ಕವಿ ಚಿತ್ರಿಸ್ತಾ ಅಲ್ಲಮ್ಮನ ವ್ಯಕ್ತಿತ್ವಕ್ಕೆ ಮನಸ್ಸೋಲ್ತಾಳೆ, ಸೌಂದರ್ಯಕ್ಕೆ ಮಾಯೆ ಮನೆ ಸೋಲ್ತಾಳೆ. ಆದರೆ ಅಲ್ಲಮ್ಮ ಮಾಯೆಗೆ ಒಳಗಾಗೋದಿಲ್ಲ. ಬೇಕಾದರೆ ಸಪ್ತಸಾಗರದಲ್ಲಿರ್ತಕ್ಕಂಥ ನೀರೆಲ್ಲದೂ ಕೂಡ ಅಮೃತವಾದರೆ ಆದೀತು. ಜಗತ್ತಿನ ಭೂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಿಡ ಮರಗಳು ಕೂಡ ಕಲ್ಪವೃಕ್ಷಗಳಾದರೆ ಆದವು. ಅವೆಲ್ಲವೂ ಆದ ಕಾಲಕ್ಕೂ ಕೂಡ ಮಾಯೆಗೆ ಮೋಕ್ಷವಿಲ್ಲ ಅನ್ನುವಂಥ ಸಂದೇಶವನ್ನು ಅಲ್ಲಮ್ಮ ಹೇಳಿ ಮಾಯೆಯನ್ನು ತಿರಸ್ಕರಿಸಿಬಿಡ್ತಾನೆ. ಹೀಗೆ ಅಲ್ಲಮ್ಮ ಮಾಯೆಯನ್ನು ತಿರಸ್ಕರಿಸುವಂಥದ್ದು ಈ ಕಾವ್ಯದ ಒಂದು ಭಾಗ. ನಾವು ಪ್ರಭುಲಿಂಗ ಲೀಲೆಯನ್ನು ನೋಡ್ತಾ ಹೋದಾಗ ಇಲ್ಲಿಗೆ ಅಲ್ಲಮ್ಮನ ಈ ಪ್ರಭುಲಿಂಗ ಲೀಲೆ ಕಾವ್ಯ ಮುಗಿದಿದ್ದರೂ ಕೂಡ ಕಾವ್ಯದ ಪರಿಪೂರ್ಣತೆಗೆ ಧಕ್ಕೆ ಬರ್ತಾ ಇರಲಿಲ್ಲ. ಆದರೆ ಚಾಮರಸ ಏನು ಮಾಡಿದ್ದಾನೆ ಅಂತ ಹೇಳಿದರೆ, ಕಾವ್ಯಕ್ಕೆ ಪ್ರಭುಲಿಂಗ ಲೀಲೆ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾನೆ. ಬರೀ ಅಲ್ಲಮ್ಮ ಮಾಯೆಯನ್ನು ಗೆಲ್ಲುವುದಷ್ಟೇ ಅಲ್ಲ, ಲಿಂಗಲೀಲೆಯ ನೆಪದಲ್ಲಿ ಸಾಧಕರನ್ನು ಹುಡುಕೊಳ್ತಾ ಹೋಗಿ ಅವರಿಗೆ ಸಿದ್ಧಿಯ ವಿವಿಧ ಮುಖಗಳನ್ನು ತೋರಿಸುವಂಥ ಕರ್ತವ್ಯವನ್ನು ಅಲ್ಲಮ್ಮ ನಿರ್ವಹಿಸಬೇಕಾಗ್ತದೆ. ಹಾಗಾಗಿನೇ ಲಿಂಗಲೀಲೆಯನ್ನು ಆಡ್ಕೊಳ್ತಾ ಅಲ್ಲಮ್ಮ ಏನು ಮಾಡ್ತಾನೆ ಅಂತೇಳಿದ್ರೆ, ಗೊಗ್ಗಯ್ಯನನ್ನು ಭೇಟಿ ಆಗ್ತಾನೆ, ಮುಕ್ತಾಯಕನನ್ನು ಭೇಟಿ ಆಗ್ತಾನೆ, ಗೋರಕ್ಷನನ್ನು ಭೇಟಿ ಆಗ್ತಾನೆ, ಸಿದ್ದರಾಮನನ್ನು ಭೇಟಿ ಆಗ್ತಾನೆ, ಅಕ್ಕ ಮಹಾದೇವಿ, ಬಸವಣ್ಣ, ಚನ್ನಬಸವಣ್ಣ, ಹೀಗೆ ಮತ್ತು ಮುನಿಗಳು ಇವರೆಲ್ಲರನ್ನೂ ಕೂಡ ಭೇಟಿಯಾಗಿ ಅಲ್ಲಮ್ಮ ಅವರೆಲ್ಲರನ್ನೂ ಒಂದು ಪರಿಪೂರ್ಣ ಸಾಧನೆಯ ಕಡೆಗೆ ತೊಡಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಈ ಪ್ರಯತ್ನವನ್ನು ಮಾಡಿಕೊಳ್ತಾ ತಾನು ಕೊನೆಗೆ ಎಲ್ಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ, ಕೈಲಾಸದಿಂದ ಬಂದಿದ್ನಲ್ಲ ಕೈಲಾಸಕ್ಕೆ ಹೋಗ್ತಾನೆ. ಇದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಸಂಗತಿ. ನಿರ್ಮಾಯನಾಗಿ ಹೋದ ಅಲ್ಲಮ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ನಿರ್ಮಾಯನಾಗಿ ಬಂದು ನಿರ್ಮಾಯನಾಗಿ ಹೋಗೋದು ನೋಡಿ, ಇವೆರಡರ ಮಧ್ಯದಲ್ಲಿ ಅಲ್ಲಮ ನಿರ್ಮಾಯನಾಗಿಯೇ ಉಳಿಯುತ್ತಾನೆ ಅನ್ನೋದಿದೆಯಲ್ಲ, ಅದು ಭಾಳ ಮುಖ್ಯವಾಗ್ತದೆ. ನಿರ್ಮಾಯ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಲಗಳು ಇಲ್ಲದಂತೆ, ಹೊಲಸು ಇಲ್ಲದಂತೆ, ಬೇಡದೇ ಇರತಕ್ಕಂಥ ಸಂಗತಿಗಳು ಇರಲಾರ್ದಂತೆ ಪರಿಶುದ್ಧನಾಗಿರುವುದು ನಿರ್ಮಾಯ.
ಹಾಗೆ ನಿರ್ಮಾಯನಾಗಿದ್ದಂಥವನು ಭೂಲೋಕದಲ್ಲಿ ಅಲ್ಲಮನಾಗಿ ಜನಿಸ್ತಾನೆ. ಅಲ್ಲಮನಾಗಿ ಹುಟ್ಟಿದ ಮೇಲೂ ಭೂಮಿಯ ಮೇಲೆ ಶರೀರಧಾರಿಯಾಗಿದ್ದಾಗಿಯೂ ಕೂಡ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಿರ್ಮಾಯತ್ವವನ್ನು ಕಳ್ಕೊಳ್ಳೋದಿಲ್ಲ. ನಿರ್ಮಾಯತ್ವವನ್ನು ಕಳ್ಕೊಳ್ಳದೇನೆ ಮತ್ತೆ ನಿರ್ಮಾಯನಾಗಿಯೇ ತನ್ನ ಮೂಲ ಸ್ಥಾನಕ್ಕೆ ಸೇರೋದು. ಇದು ಒಂದು ಪಯಣ. ನಿರ್ಮಾಯನಾಗಿ ಬಂದು ನಿರ್ಮಾಯನಾಗಿ ಇದ್ದು ನಿರ್ಮಾಯನಾಗಿ ಸೇರೋದು ಒಂದು ಪಯಣ. ಈ ಪಯಣದ ಮಧ್ಯದಲ್ಲಿ ಅಲ್ಲಮನ ಒಂದು ಬದುಕನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದಾದರೆ ಗಮನಿಸಬೇಕು, ಭೂಮಿಯ ಮೇಲೆ ಹುಟ್ಟಿದ ಆ ಸಂದರ್ಭದಿಂದ ಹಿಡಿದು ಕೈಲಾಸವನ್ನು ಸೇರುವ ಸಂದರ್ಭದೊಳಗೂ ಕೂಡ ಅಲ್ಲಮ ಎಲ್ಲಿಯೂ ನಿಲ್ಲುವುದಿಲ್ಲ, ಎಲ್ಲಿಯೂ ಕೂಡ ನಿಷ್ಕ್ರಿಯನಾಗುವುದಿಲ್ಲ. ಅಲ್ಲಮನ ಇಡೀ ಬದುಕು ಚಲನಶೀಲವಾಗಿರುತ್ತೆ. ಅಲ್ಲಮನ ಇಡೀ ಬದುಕು ಚಲನಶೀಲವಾಗಿರುತ್ತೆ. ಅಂತಹ ಚಲನಶೀಲತೆಯೇ ಅಲ್ಲಮನ ಬದುಕಿನ ಒಂದು ಸ್ಥಾಯಿ ಭಾವ. ಅದನ್ನು ನಾವು ಗಮನಿಸಬೇಕಾಗ್ತದೆ. ಹೀಗೆ ಮಾಯೆಗೆ ಒಳಗಾಗದೆ ನಿರಂತರವಾಗಿ ಚಲನಶೀಲನಾಗಿದ್ದಾಗ ಮಾತ್ರ ಯಾವುದೇ ಒಬ್ಬ ವ್ಯಕ್ತಿ ನಿರ್ಮಾಯನಾಗೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ಸಾಂಕೇತಿಕ ಸಂದೇಶವನ್ನು ಅಲ್ಲಮ ಪ್ರಭುದೇವರ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಚಾಮರಸ ನಮ್ಮೆಲ್ಲರಿಗೂ ಕೂಡ ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ ಗಮನಿಸಬೇಕು, ಅಲ್ಲಮ ಭೇಟಿಯಾಗುವಂಥ ಎಲ್ಲ ಸಾಧಕರು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರಲ್ಲ. ಗೊಗ್ಗಯ್ಯ ಕೃಷಿ ಕೃತ್ಯ ಕಾಯಕವನ್ನು ಮಾಡುವಂಥ ಸಾಧಕ. ಆ ಸಾಧಕನಿಗೆ ಅಲ್ಲಮ ಇಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಪ್ರಭುಲಿಂಗ ಲೀಲೆಯ ಅಲ್ಲಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತಾನು ಗೊಗ್ಗಯ್ಯನಿಗೆ ಲಿಂಗದ ಲೀಲೆಯನ್ನು ತೋರಿಸಬೇಕು ಮತ್ತು ಬಹಿರಂಗದ ಕೃಷಿಯ ಮಹತ್ವದ ಜೊತೆಯಲ್ಲಿ ಅಂತರಂಗದ ಕೃಷಿಯು ಕೂಡ ಬಹಳ ಮುಖ್ಯವಾಗ್ತದೆ. ಅಂತರಂಗ ಕೃಷಿಯನ್ನು ಮಾಡುವ ಬಗೆ ಹೇಗೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ಬೇಕು ಅಂತೇಳಿ ಅಲ್ಲಮ ತಾನೇ ನಟಿಸುವುದಕ್ಕೋಸ್ಕರವಾಗಿ ಅವನು ಏನು ಮಾಡ್ತಾನೆ ಅಂತಂದರೆ ಭೂಗರ್ಭದಲ್ಲಿ ಒಂದು ಗವಿಯನ್ನು ನಿರ್ಮಾಣ ಮಾಡ್ತಾನೆ. ಲೀಲೆಯ ಮೂಲಕವಾಗಿ ಅದೆಲ್ಲ ಗವಿಯನ್ನು ನಿರ್ಮಾಣ ಮಾಡ್ತಾನೆ. ಅಲ್ಲಿ ಅನಿಮಿಷ ಇರ್ತಾನೆ. ಆ ಅನಿಮಿಷನ ಕೈಯಿಂದ ಅಲ್ಲಮ ಲಿಂಗವನ್ನು ಪಡ್ಕೊಳ್ತಾನೆ. ಹೀಗೆ ತಾನು ಆ ಗುರುವಿನ ಮೂಲಕವಾಗಿ ಲಿಂಗವನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ಆ ಗೊಗ್ಗಯ್ಯನಿಗೆ ಹೇಳ್ತಾನೆ, ಹೀಗೆ ನೀನೂ ಕೂಡ ಗುರುವಿನ ಮೂಲಕವಾಗಿ ಲಿಂಗವನ್ನು ಪಡೆದು ಆ ಲಿಂಗದ ಸಾಧನೆಯನ್ನು ಮಾಡಿಕೊಳ್ತಾ ಹೋಗಿ ಸಿದ್ಧನಾಗಬೇಕು ಅನ್ನುವಂಥದ್ದನ್ನು ಗೊಗ್ಗಯ್ಯನಿಗೆ ತಿಳಿಸ್ಕೊಡ್ತಾನೆ. ಮತ್ತು ಸಿದ್ದರಾಮನನ್ನು ಭೇಟಿಯಾದ ಮುಕ್ತಾಯಕನನ್ನು ಭೇಟಿಯಾದ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಅಷ್ಟೇ ಅನಿಮಿಷನ ಅಜಗಣ್ಣನ ಅಗಲುವಿಕೆಯ ದುಃಖದಿಂದ ಆ ಮುಕ್ತಾಯಕನನ್ನು ವಿಮುಕ್ತಳನ್ನಾಗಿ ಮಾಡೋದಕ್ಕೆ ಬೇಕಾದ ರೀತಿಯಲ್ಲಿ ತನ್ನ ಲೀಲೆಯನ್ನು ಆಡಿ ಮುಂದೆ ಸಿದ್ದರಾಮನನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಸಿದ್ದರಾಮನಿದೇನು ಗೊಡವೆ ಒಡ್ಡಿಕೊಂಡನೋ ವೃಥಾ ಎನ್ನುತ್ತಲಿ ಅಂತೇಳಿ ಅವನ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸುತ್ತಾ ತನ್ನ ಅಮೂಲ್ಯವಾದ ಶಕ್ತಿ ಸಾಮರ್ಥ್ಯಗಳನ್ನು ಕೇವಲ ಬಹಿರಂಗದ ಕೆರೆಕಟ್ಟೆಗಳನ್ನು ಕಟ್ಟೋದಕ್ಕಷ್ಟೇ ವಿನಿಯೋಗಿಸಿ ಸಿದ್ದರಾಮ ವೃಥಾ ಗೊಡವೆಯನ್ನು ಒಡ್ಡಿಕೊಂಡು ಹಾಳಾಗ್ತಾ ಇದ್ದಾನೆ, ಅವನು ಸಿದ್ಧನಾಗಿ ಉಳಿತಾ ಇಲ್ಲ, ಒಡ್ಡನಾಗ್ತಾ ಇದ್ದಾನೆ ಅನ್ನುವಂಥ ನೋವನ್ನು ವ್ಯಕ್ತಪಡಿಸಿ ಸಿದ್ದರಾಮನಿಗೆ ಬೋಧನೆಯನ್ನು ಮಾಡಿಕೊಂಡು ಕಲ್ಯಾಣಕ್ಕೆ ಕರ್ಕೊಂಡು ಹೋಗುವಂಥ ಸಂದರ್ಭವಾಗ್ಬೋದು. ಅಲ್ಲಿ ಸಿದ್ದರಾಮ ಒಬ್ಬ ದೊಡ್ಡ ಗುರು, ಶೈವ ಪರಂಪರೆಯ ದೊಡ್ಡ ಗುರು, ಅಂಥ ಸಿದ್ದರಾಮನ ಜೊತೆಯಲ್ಲಿ ಮುಖಾಮುಖಿಯಾಗೋದಾಗಲಿ, ಆಮೇಲೆ ಗೋರಖನಾಥನ ಜೊತೆಯಲ್ಲಿ ಮುಖಾಮುಖಿಯಾಗೋದಾಗಲಿ, ಅಕ್ಕ ಮಹಾದೇವಿಯ ಜೊತೆಯಲ್ಲಿ ಮುಖಾಮುಖಿಯಾಗೋದಾಗಲಿ, ಬಸವಣ್ಣನ ಜೊತೆಯಲ್ಲಿ ಮುಖಾಮುಖಿಯಾಗೋದಾಗಲಿ, ಇವರೆಲ್ಲರೂ ಕೂಡ ವಿಶಿಷ್ಟ ರೀತಿಯಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು, ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಸಾಧನೆಯ ಮಾರ್ಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಇಂಥ ಎಲ್ಲ ಬಹುಸ್ತರದ ಸಾಧಕರ ಜೊತೆಯಲ್ಲಿ ಒಡನಾಡಿಕೊಳ್ತಾ ಅವರೆಲ್ಲರ ಸಾಧನೆಯ ಓರೆಕೋರೆಗಳನ್ನು ತಿದ್ದಿಕೊಳ್ತಾ ತಾನು ಹೋಗ್ತಾ ಇದ್ರೂ ಕೂಡ ಅವು ಯಾವುದಕ್ಕೂ ಒಳಗಾಗದೇ ಮುಕ್ತನಾಗಿರುವಂಥದ್ದು, ನಿರ್ಲಿಪ್ತನಾಗಿರುವಂಥದ್ದು ಅಲ್ಲಮನ ವ್ಯಕ್ತಿತ್ವ. ಹೀಗೆ ಬಹುಸ್ತರದ ವ್ಯಕ್ತಿತ್ವಗಳ ಜೊತೆಯಲ್ಲಿ ಒಡನಾಡಿಯೂ ಕೂಡ ತಾನಾಗಿರುವಂಥ ಸ್ಥಿತಿ ಅಲ್ಲಮನಿಗೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಅದಕ್ಕೆ ಕಾರಣವಾದದ್ದು ಅಲ್ಲಮನ ಚಲನಶೀಲತೆ, ಎಲ್ಲಿಯೂ ನಿಲ್ಲದ ಚಲನಶೀಲತೆ, ಎಂದಿಗೂ ಮುಗಿಯಲಾರದಿರುವಂಥ ಕ್ರಿಯಾಶೀಲತೆಯೇ ಅಲ್ಲಮನ ಆ ಒಂದು ನಿರ್ಮಾಯ ಸ್ಥಿತಿಗೆ ಕಾರಣವಾಗಿದೆ ಅನ್ನುವಂಥದ್ದನ್ನು ಈ ಒಂದು ಪ್ರಭುಲಿಂಗ ಲೀಲೆಯ ಮೂಲಕವಾಗಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತದೆ. ಇನ್ನು ಭಾಳ ಮುಖ್ಯವಾಗಿ ಪ್ರಭುಲಿಂಗ ಲೀಲೆಯನ್ನು ಚಾಮರಸ ಬರಿತಾ ಇರುವಂಥ ಸಂದರ್ಭದಲ್ಲಿ ಚಾಮರಸನಿಗೆ ಅಲ್ಲಮ ಪ್ರಭುದೇವರ ವಚನಗಳ ಸಾರವೆಲ್ಲವೂ ಕೂಡ ತಿಳಿದಿತ್ತು ಅನ್ನೋದು ನಾವು ಗಮನಿಸಬೇಕಾದಂಥ ಸಂಗತಿ. ಪ್ರತಿ ಗತಿಯ ಆರಂಭದಲ್ಲಿ ಆ ಗತಿಯ ತಾತ್ವಿಕತೆಗೆ ಪೂರಕವಾಗುವಂಥ ಅಲ್ಲಮ ಪ್ರಭುದೇವರ ವಚನಗಳನ್ನು ಚಾಮರಸ ಉಲ್ಲೇಖ ಮಾಡ್ತಾ ಹೋಗುವಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಸಾಧಕಾಂಗ ಮತ್ತು ಇಷ್ಟಲಿಂಗ ಮತ್ತು ಮುನಿಗಳಿಗೆ ಬೋಧಿಸಿದುದು ಅನ್ನುವಂಥ ಗತಿಗಳಲ್ಲಿ
ಅಲ್ಲಮ ಪ್ರಭುದೇವರ ಬಾಯಿ ಮೂಲಕವಾಗಿ ಚಾಮರಸ ಹೇಳಿಸುವಂಥ ಅಷ್ಟೂ ಬೋಧನೆಗಳು, ಅಷ್ಟೂ ವಿಚಾರಗಳು ಅಲ್ಲಮ ಪ್ರಭುದೇವರ ಮತ್ತು ಬಸವಾದಿ ಶರಣರ ವಚನಗಳಲ್ಲಿರ್ತಕ್ಕಂಥ ಸಾರವೇ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ವಿ ಅಂತ ಹೇಳಿದ್ರೆ, ಪ್ರಭುದೇವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥ ಸಂದರ್ಭದಲ್ಲಿ ಚಾಮರಸ ವಚನ ಸಾಹಿತ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದ ಅನ್ನೋದು ನಮಗೆಲ್ಲರಿಗೂ ಕೂಡ ಗಮನಕ್ಕೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಚಾಮರಸ ಕಟ್ಟಿಕೊಟ್ಟಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಅಮಾನುಷ, ಅತಿಮಾನುಷ ಮತ್ತು ಸಿದ್ಧ ಇಷ್ಟೆಲ್ಲ ಆಗಿಯೂ ಕೂಡ ಅಲ್ಲಮ ಪ್ರಭುದೇವರು ಅವನು ಏನು ಮಾಡ್ತಾನೆ, ತನ್ನಂತೆ ಇತರರನ್ನು ಕೂಡ ಸಾಧನೆಯ ಮಾರ್ಗದಲ್ಲಿ ತೊಡಗಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ವಿವಿಧ ವೇಷಗಳನ್ನು ಹಾಕ್ಕೊಳ್ತಾ ಆತ ಪರಿಪೂರ್ಣನಾಗಿ ಸಾಗುವಂಥ ಒಂದು ಸಾಧನೆಯ ವಿವಿಧ ಮಜಲುಗಳನ್ನು ಇಲ್ಲಿ ಕಟ್ಟಿಕೊಡ್ತಾ ಹೋಗ್ತಾನೆ ಚಾಮರಸ. ಆದರೆ ಒಂದು ನಾವು ಗಮನಿಸಬೇಕು, ಅಲ್ಲಮನ ವೈಯಕ್ತಿಕ ಸಾಧನೆಯ ಮಜಲುಗಳು ಇಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಅಲ್ಲಮ ಇಲ್ಲಿ ನೇರವಾಗಿ ಸಿದ್ಧನಾಗಿ ಬಂದಿರತಕ್ಕಂಥವನು, ನೇರವಾಗಿ ಸಿದ್ಧನಾಗಿಯೇ ಸಂಚರಿಸ್ತಕ್ಕಂಥವನು, ಸಿದ್ಧನಾಗಿ ಹೋಗ್ತಕ್ಕಂಥವನು. ಈ ರೀತಿಯಾಗಿ ಅಲ್ಲಮನನ್ನು ಚಿತ್ರಿಸಿರ್ತಕ್ಕಂಥದ್ದು ಚಾಮರಸನ ಒಂದು ವಿಶಿಷ್ಟತೆ. ಇದೇನೇ ಇದ್ರೂ ಕೂಡ ಅಲ್ಲಮ ಪ್ರಭುವಾಗುವಂತಹ ಬಗೆಗೆ ಬೇಕಾಗಿರ್ತಕ್ಕಂಥ ಗುಣವಿಶಿಷ್ಟತೆಗಳನ್ನು ಸಾಂಕೇತಿಕವಾಗಿ ಹೇಳೋದು, ಮಾಯೆ ಆಗೋದಕ್ಕೆ ಅಳವಡಿಸಿಕೊಂಡಂಥ ಗುಣವಿಶಿಷ್ಟತೆಗಳನ್ನು ಸಾಂಕೇತಿಕವಾಗಿ ಹೇಳ್ತಕ್ಕಂಥದ್ದು, ಇಡೀ ಕಾವ್ಯದ ತುಂಬ ಅಲ್ಲಮನನ್ನು ಚಲನಶೀಲ ವ್ಯಕ್ತಿತ್ವದವನನ್ನಾಗಿ ಚಿತ್ರಿಸಿರ್ತಕ್ಕಂಥದ್ದು. ಇದು ಚಾಮರಸನ ಪ್ರಭುಲಿಂಗಲೀಲೆಯ ವಿಶಿಷ್ಟತೆ ಮತ್ತು ಅಲ್ಲಿ ಬರ್ತಕ್ಕಂಥ ಪ್ರಭುದೇವರ ವ್ಯಕ್ತಿತ್ವದ ವಿಶಿಷ್ಟತೆ ಎರಡೂ ಕೂಡ ಹೌದು ಅನ್ನುವಂಥ ಸಂಗತಿಗಳನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆಲಿ ಹಂಚಿಕೊಂಡು ಅಲ್ಲಮನನ್ನು ಅರ್ಥ ಮಾಡಿಕೊಳ್ಳೋದು ಇನ್ನೂ ಭಾಳಷ್ಟಿದೆ ಮುಂದೆ. ಆ ಎಲ್ಲ ಉಪನ್ಯಾಸಗಳನ್ನು ಕೂಡ ತಾವೆಲ್ಲರೂ ಪ್ರತಿದಿನ ಈ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ತಿಳಿಸಿ, ಇವತ್ತಿನ ಚಾಮರಸನ ದೃಷ್ಟಿಯಲ್ಲಿ ಅಲ್ಲಮ ಪ್ರಭುದೇವರ ಕುರಿತಾಗಿ ಡಾಕ್ಟರ್ ಗೋಪಾಲಕೃಷ್ಣ ಕೊಳತಾಯಿ ಅವರು ಪರಿಚಯಾತ್ಮಕವಾಗಿರ್ತಕ್ಕಂಥ ಮಾತುಗಳನ್ನು ನಮ್ಮ ಜೊತೆಲಿ ಹಂಚಿಕೊಂಡಿದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ಶರಣೆ ಸುಧಾ, ಶರಣ BG ಬೆನಕಪ್ಪ ಮತ್ತು ಕುಟುಂಬ ವರ್ಗದವರು ವಹಿಸಿಕೊಂಡಿದ್ದಾರೆ. ಅಕ್ಕನ ಬಳಗದ ತಾಯಂದರು ಸೊಗಸಾಗಿ ವಚನ ಗಾಯನವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ಮಾತುಗಳಿಗೆ ವಿರಾಮ ಕೊಡ್ತೇವೆ. ಶರಣಾರ್ಥಿಗಳು. ಕೊನೆಯದಾಗಿ ಸಾಣೇಹಳ್ಳಿ ಶ್ರೀ ಶಿವಕುಮಾರ ಸ್ವಾಮಿ ಕಲಾ ತಂಡದವರಿಂದ ವಚನ ಮಂಗಳ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ, ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಜಯಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ, ಶರಣರ ಹಾಡಿ ಪಾಡಿ. ಭಕ್ತಿಯ ಭಂಡಾರಿ ಬಸವಣ್ಣ ಗೀತ ಕನ್ನಡದ ಪುಣ್ಯ ನಾಡು. ಭಕ್ತಿಯ ಭಂಡಾರಿ ಬಸವಣ್ಣ ಗೀತ ಕನ್ನಡದ ಪುಣ್ಯ ನಾಡು. ವೈರಜಿ ನಿಧಿಯಕ್ಕ ಅಲ್ಲಮ ಪ್ರಭು, ವೈರಜಿ ನಿಧಿಯಕ್ಕ ಅಲ್ಲಮ ಪ್ರಭು ಮೆರೆದಂತ ಕಲ್ಯಾಣ ನಾಡು, ಮೆರೆದಂಥ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಮಡಿವಾಳ ಮಾತೆಯ ಸಮಗಾರ ಮರಗಯ್ಯ ಶರಣರು ಮೆರೆದಂತ ನಾಡು. ಮಡಿವಾಳ ಮಾತೆಯ ಸಮಗಾರ ಮರಗಯ್ಯ ಶರಣರು ಮೆರೆದಂತ ನಾಡು. ಲೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ, ಲೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಉದಿಸಿದ ಕಲ್ಯಾಣ ನಾಡು, ಉದಿಸಿದ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ.
ಕಲ್ಯಾಣ ಮಾಡಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಜನಗಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು. ಜಗತ್ತಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು. ಸಕಲರ ಕಲ್ಯಾಣ ತೋರುವ ಈ ಊರು ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯಿತು. ಕಲ್ಯಾಣ ಪಟ್ಟಣವಾಯಿತು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ. ಶರಣರ ಹಾಡಿ ಪಾಡಿ. ಶರಣರ